ಅನಿಸ್ತದೆ ಥ್ಯಾಂಕ್ಸ್ ಟು ದಿಸ್ ವಂಡರ್ಫುಲ್ ಕಮ್ಯುನಿಟಿ. ಓಕೆ, ಎನಿ ಹಾವ್ ಇವತ್ತಿನ ವಿಷಯ ಐತಿ ವ್ಯಾಯಾಮ. ಏನು, ಎಷ್ಟು ಜನ ವ್ಯಾಯಾಮ ಮಾಡ್ತೀರಿ? ಎಸ್, ರಾಘವೇಂದ್ರ ಸರ್ ವ್ಯಾಯಾಮ ಮಾಡ್ಬೇಕೋ ಬೇಡ ಒಂದು ಪ್ರಶ್ನೆ ನನಗೂ ಕಾಡಕತ್ತೈತಿ. ಹೇಳ್ಬೋದು, ಓಪನ್ ಮಾಡ್ಕೊಂಡು ಹೇಳ್ರಿ. ಸರ್ ನೀಡ್ ಇರುತ್ತೆ 20% ನಮ್ಗೆ ಎಕ್ಸರ್ಸೈಸ್ ಬೇಕ್ರಿ. 20% ಎಕ್ಸರ್ಸೈಸ್ ಬೇಕು. ನಾ ಹೇಳಕತ್ತಿಲ್ಲ, ನಮ್ಮ ಜೀವನದ ಫಿಲಾಸಫಿ ಹೇಳ್ತದೆ 20% ಎಕ್ಸರ್ಸೈಸ್, 80% ನ್ಯೂಟ್ರಿಷನ್. ಇದು ಸೂತ್ರ, ಜೀವನದ ಸೂತ್ರ ಯಾವುದು ಅಂತಂದ್ರೆ ಇದು. ಜೀವನದ ರಹಸ್ಯ ಅಂದ್ರೆ ಯಾವುದು ಅಂತಂದ್ರೆ ಇದು. ಯಾವುದು? 20% ಎಕ್ಸರ್ಸೈಸ್, 80% ನ್ಯೂಟ್ರಿಷನ್. ಯಾಕೆ ಅಂತ ಹೇಳ್ತೇನೆ ಅಂತಂತಂದ್ರೆ, ಈ ಪ್ರಕೃತಿಗೆ ಒಂದು ಗತಿ ಅಂತಕ್ಕಂಥದ್ದು ಐತಿ. ನಾ ಮೊನ್ನೆ ಹೇಳಿದೆ, ಪ್ರಕೃತಿ ಅಂತಂತಂದ್ರೆ ಸ್ವಭಾವ. ನಮ್ಮಲ್ಲಿಗೂ ಕೂಡ ಈ ಪ್ರಕೃತಿ ಐತಿ ಅಂತ ನಾ ಮೊನ್ನೆ ಹೇಳಿದ್ನಿ ರಾಘವೇಂದ್ರ ಸರ್, ಹೇಳಿದ್ನಲ್ರಿ. ನಾವು ಪ್ರಕೃತಿಯ ಒಂದು ಭಾಗ. ಸೃಷ್ಟಿಯೊಳಗೆ ಏನೈತಿ ನಮ್ಮಲ್ಲಿ ಕೂಡ ಐತಿ ಅದು. ಅದಕ್ಕೆ ಈ ಪ್ರಕೃತಿಗೆ ಏನಿದೆ ಅಂತಂದ್ರೆ ಗತಿ ಅಂತಕ್ಕಂತಹ ಒಂದು ಚಲನಶೀಲತೆ ಇದೆ. ಗತಿ, ಗತಿ ಅಂದ್ರೆ ಏನು? ಈ ಬ್ರಹ್ಮಾಂಡ ನಡೆಯುವುದೇ 3 ಆಸ್ಪೆಕ್ಟ್ಗಳ ಮೇಲೆ, 3 ವಿಷಯಗಳ ಮೇಲೆ. ಯಾವ 3 ಅದಾವ? ಸ್ಥಿತಿ, ಗತಿ. ಸ್ಥಿತಿ, ಲಯ ಮತ್ತು ಗತಿಗಳ ಮೇಲೆ ಏನಾಗತ್ತಂತಂದ್ರೆ ಈ ಬ್ರಹ್ಮಾಂಡ ನಡೀತದೆ. ಸ್ಥಿತಿ ಅಂದ್ರೆ ಏನು, ಗತಿ ಅಂದ್ರೆ ಏನು, ಲಯ ಅಂದ್ರೆ ಏನು? ಈ ಸ್ಥಿತಿ ಅಂದ್ರೆ ಒಂದು ಸಂದರ್ಭ ನಡೀತದ ನೋಡ್ರಿ. ಎಲ್ಲರೂ ಕೂಡ ಸ್ವಾಮಿ ವಿವೇಕಾನಂದರ ಆಗಕ್ ಸಾಧ್ಯ ಇಲ್ಲ. ನಾನು ಕೂಡ ಸ್ವಾಮಿ ವಿವೇಕಾನಂದರ ಆಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಆಗ ಸ್ಥಿತಿ ಹಂಗಿತ್ತು, ಸ್ವಾಮಿ ವಿವೇಕಾನಂದರು ಅವ್ರು ಆದ್ರು. ಹೌದು. ಈಗ ಸ್ಥಿತಿ ಬೇರೆ ಐತಿ, ನಾನು ಬಸವರಾಜ ಆಗ್ಬಹುದು ಅಷ್ಟೇ. ಸ್ವಾಮಿ ವಿವೇಕಾನಂದರ ಆಗಕ್ ಸಾಧ್ಯ ಇಲ್ಲ, ಯಾಕಂದ್ರ ಸ್ಥಿತಿ ಬೇರೆ ಐತಿ. ಅರ್ಥ ಆಯ್ತು? ಇದನ್ನ ಅರ್ಥೈಸ್ಕೋಬೇಕು. ಒಂದು ಸ್ಥಿತಿ, ಎರಡನೇದ್ದು ಲಯ. ಲಯ, ಲಯ ಅಂದ್ರೆ ಏನು ಅಂತಂತಂದ್ರೆ ನಿರಂತರವಾಗಿ ಲಯ. ತಾಳ ಲಯ ಅಂತ ನಾವು ಕೇಳಿದ್ವಿ, ಸಂಗೀತದೊಳಗೆ ಇದು ಬಹಳಷ್ಟು ಬರ್ತದ. ಲಯ ಅಂತಂತಂದ್ರೆ ಕನ್ಸಿಸ್ಟೆನ್ಸಿ ಅಂತ ಕರಿತೀವಿ. ನಿರಂತರತೆ, ನಿರಂತರತೆ. ಒಂದೇ ಲಯ ಬಡಿತಾ ಇರ್ತತೆ. 1 2 3 4 5 6 7 8 ಇದು ಲಯ ಇದು. ಹೌದು. ಸ್ಥಿತಿ, ಲಯ ಮತ್ತು ಗತಿ, ಚಲನಶೀಲತೆ, ಇವುಗಳ ಮೇಲೆ ನಮ್ಮಲ್ಲಿ ಕೂಡ ನಡೀತದೆ. ಈ ಸೃಷ್ಟಿ ನಡೀತದೆ, ಈ ಪ್ರಕೃತಿ ನಡೀತದೆ. ಅದಕ್ಕೆ ಏನ್ ಬೇಕು ಅಂತಂದ್ರೆ ಇದನ್ನ ನಾವು ಅನುಸರಿಸಿಯೇ ಪ್ರತಿಯೊಂದು ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಕಾರ್ಯಗಳು, ನೀವು ಅಡಿಗೆ ಮಾಡ್ರಿ ಅಥವಾ ಏಳ್ರಿ, ಮಲಗ್ರಿ, ಇವೆಲ್ಲ ಏನು ಅಂತಂತಂದ್ರೆ ಸ್ಥಿತಿ, ಲಯ ಮತ್ತು ಗತಿ, ಈ 3ಗಳ ಮೇಲೆ ಈ ಭೂಮಿ ನಡೀತದೆ, ಈ ಪ್ರಕೃತಿ ನಡೀತದೆ. ಯಾರೆಲ್ಲ ಪ್ರಕೃತಿ ಇದೆ, ನಾವೆಲ್ಲ, ನಾನು ಕೂಡ ಪ್ರಕೃತಿನೇ, ನೀವು ಕೂಡ ಪ್ರಕೃತಿನೇ. ಇವೆಲ್ಲ ಎದರ ಮೇಲೆ ನಡೀತಾವ ಅಂತಂದ್ರೆ ಈ 3 ಅಂಶಗಳ ಮೇಲೆ ನಡೀತಾವ. ಅದಕ್ಕೆ ಈ ಗತಿಶೀಲತೆ ಅಂತಕ್ಕಂಥದ್ದಿದೆ. ನಾವು ಇದನ್ನ ಏರಪೇರ ಮಾಡಿದೀವಿ ಅಂತಂದ್ರೆ ನಾವು ಸಮಸ್ಯೆಗಳನ್ನ ಅನುಸರಿಸ್ತೀವಿ. ಹೌದು. ನಮಗೊಂದು ರಿದಮ್ ಐತಿ, ಹಾರ್ಟಿಗೆ ಒಂದು ರಿದಮ್ ಐತಿ. ಎಸ್ ಸರ್, ಕೊಟ್ರೆ ಸರ್ ರಿದಮ್ ಐತಲ್ರಿ. ಹಾರ್ಟಿಗೆ ಒಂದು ರಿದಮ್ ಐತಿ. ವೇರಿಯೇಷನ್ಸ್ ಆತಂತಂದ್ರೆ ಏನಾಗತ್ತ, ಒಂದು BP ಬರ್ತದೆ. ಎಸ್ ಸರ್, ಸರ್ ಹೇಳಕತ್ತ. ಎಸ್, ಹೃದಯಕ್ಕೂ ಒಂದು ಲಯ ಇದೆ, ಅದಕ್ಕೂ ಒಂದು ಗತಿ ಇದೆ. ಲಬ್ ಡಬ್ ಲಬ್ ಡಬ್ 72 ಟೈಮ್ಸ್ ಪರ್ ಮಿನಿಟ್. ಓಕೆ, ಇದು ಒಂದು ಲಯ ಮತ್ತು ಗತಿ. ಇದನ್ನ ತಪ್ಪಿದ್ರೇನೆ ನಮಗೆ ಲೋ BP, ಹೈ BP ಇವೆಲ್ಲ ಬರುತ್ತೆ. ಎಸ್ ಸರ್, ನಾ ಯಾಕೆ ಹೇಳಕತ್ತೇನಂದ್ರ ಯಾವುದೇ ತಗೊಳ್ರಿ, ಯಾವುದು ಕೂಡ ಎಲ್ಲವೂ ಕೂಡ ಗತಿಶೀಲತೆ ಮೇಲೆ ನಡೀತಾ ಇದೆ, ಚಲನಶೀಲತೆಯ ಮೇಲೆ ನಡೀತಾ ಇದೆ. ಓಕೆ, ನಾ ಈಗ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ವಾಟ್ ಈಸ್ ಎಕ್ಸರ್ಸೈಸ್? ರಾಘವೇಂದ್ರ ಸರ್ ಹೇಳ್ತಾರೆ, ಎಕ್ಸರ್ಸೈಸ್ ಅಂದ್ರೆ ಏನು? ಸರ್ ವ್ಯಾಯಾಮ. ಎಕ್ಸರ್ಸೈಸ್ ವ್ಯಾಯಾಮ. ಓಕೆ, ನಾವು ವ್ಯಾಯಾಮ ಅಂತ ತಿಳ್ಕೊಂಡ್ವಿ, ಅದು ವ್ಯಾಯಾಮ. ಎಕ್ಸರ್ಸೈಸ್ ಅಂದ್ರೆ ಏನು? ನಮ್ ದೇಹ ಫ್ಲೆಕ್ಸಿಬಲ್ ಆಗಿರಕ, ಆಮೇಲೆ ನಾವು ಕರೆಕ್ಟ್ ಆಗಿ ಇರ್ಲಿಕ್ಕೆ ಅದು ನಮ್ಗೆ ನೀಡ್ ಇರುತ್ತೆ ರೀ ಎಕ್ಸರ್ಸೈಸ್. ಓಕೆ ಸರ್, ಮೇಡಮ್ ಎಕ್ಸರ್ಸೈಸ್ ಅಂದ್ರೆ ಏನ್ರಿ?
ಎಸ್. ಎಸ್ ಸರ್. ಎಕ್ಸಸೈಸ್ ಅಂದ್ರೆ ನಮ್ಮ ಬಾಡಿನ ನಮ್ಮ ಹಿಡಿತದಲ್ಲಿ ಇಟ್ಕೊಳಕ್ಕೆ ಮತ್ತೆ ಲೈಫ್ ಲಾಂಗ್ ಯಾರ ಮೇಲೂ ನಾವು ಡಿಪೆಂಡ್ ಆಗದಂಗೆ ಇರೋಕೆ ಈ ಒಂದು ವ್ಯಾಯಾಮ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನೀಡ್ ಅಂದ್ರೆ ಅದೇ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ, ಫುಲ್ ಬಾಡಿ ಆರ್ಗನ್ಸ್ ನ ಚೆನ್ನಾಗಿ ಇಟ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ ಸರ್ ವ್ಯಾಯಾಮ ಅಂದ್ರೆ. ಎಕ್ಸರ್ಸೈಸ್ ಅಂದ್ರೆ ಎಸ್ ಕೊಟ್ರಿ ಸರ್? ಸುಮ್ಮ ಕೇಳ್ತಾ ಇದ್ದೀನಿ ನಾನು ಅಷ್ಟೇ. ವೆರಿ ಗುಡ್. ಫಿಸಿಕಲ್ ಆಕ್ಟಿವಿಟಿ, ನನ್ನ ಪ್ರಕಾರ ಫಿಸಿಕಲ್ ಆಕ್ಟಿವಿಟಿ, ಯಾರ ಪ್ರಕಾರ ಹೆಂಗೈತೆ ಗೊತ್ತಿಲ್ಲ. ಎಸ್ ಸರ್, ರೈಟ್. ನಾ ಬಯಸಿದ್ದು ಅದೇ. ಆಕ್ಟಿವಿಟೀಸ್, ಚಟುವಟಿಕೆ. ಎಕ್ಸರ್ಸೈಸ್ ಅಂದ್ರೆ ಏನೂ ಅಲ್ಲ, ಚಟುವಟಿಕೆ. ಚಟುವಟಿಕೆ ಅಂತಂತಂದ್ರೆ ಮೂವಿಂಗ್ ಅಂತ ಅರ್ಥ, ಬದಲಾವಣೆ. ನೋಡ್ಬೋದು, ನಾವ್ ಎಕ್ಸರ್ಸೈಸ್ ಅಂತಂದ್ರ ವ್ಯಾಯಾಮ ಮಾಡೋದಲ್ಲ. ಎಕ್ಸರ್ಸೈಸ್ ಬಹಳಷ್ಟು ಮಂದಿ ಮಿಸ್ಕಾನ್ಸೆಪ್ಟ್ ಅದಾವ. ಚಟುವಟಿಕೆಯಾಗಿ ಇರುವುದನ್ನ ನಾವು ಏನ್ ಕರಿತೀವಿ ಅಂದ್ರೆ ಎಕ್ಸರ್ಸೈಸ್ ಅಂತ ಕರಿತೀವಿ. ಚಟುವಟಿಕೆಯಾಗಿರ್ಲಿಕ್ಕೆ ನಾವು ಮಾಡ್ತಕ್ಕಂಥದ್ದನ್ನ ನಾವು ವ್ಯಾಯಾಮ ಅಂತ ಕರಿತೀವಿ ಅಷ್ಟೆ. ಸದಾ ನಾವು ಚಟುವಟಿಕೆಯಾಗಿರ್ಬೇಕು, ಚೆನ್ನಾಗಿ ಮಾತನಾಡಬೇಕು. ಮಾತಾಡೋದು ಒಂದು ವ್ಯಾಯಾಮ, ನೋಡುವುದು ಒಂದು ವ್ಯಾಯಾಮ, ಕೇಳುವುದು ಒಂದು ವ್ಯಾಯಾಮ, ಉಸಿರಾಡಿಸುವುದು ಒಂದು ವ್ಯಾಯಾಮ. ಎಸ್, ಬ್ರೀದಿಂಗ್ ಎಕ್ಸರ್ಸೈಸ್ ಯಾರೆಲ್ಲ ಕೇಳಿದೀವಿ, ಯೋಗದೊಳಗೆ ಮಾಡ್ತೀವಿ ಅದನ್ನೆಲ್ಲ. ಬ್ರೀದಿಂಗ್ ಎಕ್ಸರ್ಸೈಸ್. ಬ್ರೀದಿಂಗ್ ಅಂದ್ರೆ ಏನು? ಉಸಿರಾಡಿಸುವುದು. ಉಸಿರಾಡಿಸುವ ಚಟುವಟಿಕೆಯನ್ನ ನಾವು ಏನ್ ಮಾಡ್ಬೇಕಂತಂದ್ರೆ ಆಕ್ಟಿವ್ ಗೊಳಿಸೋದನ್ನ ನಾವ್ ಏನ್ ಕರಿತೀವಿ ಅಂತಂದ್ರೆ ಬ್ರೀದಿಂಗ್ ಎಕ್ಸರ್ಸೈಸ್ ಅಂತ ಕರಿತೀವಿ. ಒಟ್ಟಾರೆಯಾಗಿ ನಾವ್ ಏನ್ ಹೇಳೋದಂತಂದ್ರ ಎಕ್ಸರ್ಸೈಸ್ ಅಂತಂತಂದ್ರೆ ಚಟುವಟಿಕೆ. ಮನುಷ್ಯನಿಗೆ ಸದಾ ಚಟುವಟಿಕೆ ಆಗಿರ್ಬೇಕಂತಂದ್ರ ನಾವ್ ಏನ್ ಮಾಡ್ಬೇಕು? ಎಸ್, ಓಕೆ. ನಾ ಈಗ ಕೇಮ್ ಟು ದ ಪಾಯಿಂಟ್. ನನ್ನ ಈಗ ಇದಕ್ಕೆ ಬರ್ತೀನಿ. ಏನು ಅಂತಂತಂದ್ರೆ ನಾವು ಚಟುವಟಿಕೆ, ವ್ಯಾಯಾಮ ಯಾಕೆ ಬೇಕು? ನಾ ಕೇಳಿದಂತ ಪ್ರಶ್ನೆ, ವ್ಯಾಯಾಮ ಯಾಕೆ ಬೇಕು ಅಂತಂತಂದ್ರೆ ಮನುಷ್ಯನಿಗೆ ಈ ಗತಿಯನ್ನ, ಈ ಗತಿಶೀಲತೆಗಳನ್ನ ನಾವು ಕಂಟಿನ್ಯೂಸ್ ಆಗಿ ಒಯ್ಯಬೇಕಾಗಿತ್ತಂದ್ರೆ, ನಾವು 100 ವರ್ಷಗಳ ಕಾಲ ಬದುಕಬೇಕಾಗಿತ್ತಂತಂದ್ರೆ ನಮಗೆ ವ್ಯಾಯಾಮ ಅಥವಾ ಎಕ್ಸರ್ಸೈಸು, ಚಟುವಟಿಕೆ ಅಥವಾ ಫಿಸಿಕಲ್ ಎಕ್ಸರ್ಸೈಸು ಅಥವಾ ಫಿಸಿಕಲ್ ಆಕ್ಟಿವಿಟೀಸ್ ಅಂತ ಕರಿತೀವಿ, ಅದು ಅವಶ್ಯಕತೆ. ಒಂದು ಪ್ರಶ್ನೆ, ನೀವು ಒಂದ್ ಕಡೆ ಚಲೋ ಏನ್ರ ಇದು ತಗೊಳ್ರಿ, ಕಬ್ಬಿನ ತಗೊಳ್ರಿ. ಕಬ್ಬಿನ ತಗೊಂಡು ಒಗದ್ರಿ ಅಂದ್ರೆ ಏನಾಗತ್ತ? ಒಂದ ಕಡೆ ಒಗದ್ರಿ ಅಂದ್ರ ರಸ್ಟ್ ಹತ್ತಿ ಬಿಡ್ತದ. ಅದಕ್ಕೆ ಯಾವಾಗ ಚಟುವಟಿಕೆ ರಹಿತವಾಗಿರ್ತೀವಿ ಎಲ್ಲವೂ ಕೂಡ ರಸ್ಟ್ ಆಗತ್ತೆ, ಎಲ್ಲವೂ ಕೂಡ ಅದಕ್ಕೆ ತುಕ್ಕು ಹಿಡಿತದ. ಅದಕ್ಕೆ ಹೇಳುದು, ಒಂದು ಬಯಾಲಜಿ ಒಳಗೆ ಒಂದು ಥಿಯರಿ ಬರ್ತದ, ಯೂಸ್ ಅಂಡ್ ಡಿಸ್ಯೂಸ್ ಥಿಯರಿ ಅಂತ ಹೇಳಿ. ಎಸ್, ಯೂಸ್ ಅಂಡ್ ಡಿಸ್ಯೂಸ್ ಥಿಯರಿ. ಯಾವುದು ಉಪಯೋಗಿಸಲ್ಪಡ್ತದೋ ಅದು ದೀರ್ಘಕಾಲಿಕವಾಗಿ ಬರ್ತದ, ಯಾವುದು ಉಪಯೋಗಕ್ಕೆ ಬರುವುದಿಲ್ವೋ ಅದು ಬೇಗ ನಶಿಸಿ ಹೋಗ್ತದ. ಯೂಸ್ ಅಂಡ್ ಡಿಸ್ಯೂಸ್ ಥಿಯರಿ ಅಂತ ಹೇಳ್ತೀವಿ. ಅದಕ್ಕೆ ಇದು ಆಗ್ಬೇಕಾತಂದ್ರ ನಾವು ಯಾವುದೇ ಭಗವಂತ ಈಗ ಕೊಟ್ಟಾನಲ್ಲ ಅಂಗಾಂಗಗಳನ್ನ ಕೊಟ್ಟಿದ್ದಾನೆ, ಇದನ್ನ ಉಪಯೋಗ ಮಾಡ್ಕೊಳ್ಳೋದು ಬಹಳಷ್ಟು ಮುಖ್ಯ. ಸಮಯಕ್ಕೆ ಸರಿಯಾಗಿ ಅದನ್ನೇ ಹೇಳೋದು ಸ್ಥಿತಿ, ಲಯ ಮತ್ತು ಗತಿ ಅಂತ ಹೇಳಿ. ಈ ಸ್ಥಿತಿ ಲಯಗಳ ಮೇಲೆ ಏನಾಗತ್ತಂತಂದ್ರೆ ಪ್ರತಿಯೊಂದು ಜೀವನ ನಡೀತದೆ. ಅದಕ್ಕಾಗಿ ನಾವು ಅದನ್ನೆಲ್ಲ ಉಪಯೋಗ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಪ್ರಾರಂಭ ಮಾಡ್ತೀನಿ. ಓಕೆ, ಎಸ್. ಇವತ್ತಿನ ಟಾಪಿಕ್ ವೈ ಇಂಪಾರ್ಟೆನ್ಸ್ ಆಫ್ ಎಕ್ಸರ್ಸೈಸ್. ಓಕೆ, ನಾ ಈಗ ಬರೋದು ವೈ ಫಿಸಿಕಲ್ ಆಕ್ಟಿವಿಟಿ. ಫಿಸಿಕಲ್ ಆಕ್ಟಿವಿಟಿ ಯಾಕಂತಂದ್ರೆ ಫಿಸಿಕಲ್ ಆಕ್ಟಿವಿಟಿ ಆರ್ ಎಕ್ಸರ್ಸೈಸ್ ಕ್ಯಾನ್ ಇಂಪ್ರೂವ್ ಅವರ್ ಹೆಲ್ತ್ ಟು ರೆಡ್ಯೂಸ್ ದ ರಿಸ್ಕ್ ಆಫ್ ಡೆವಲಪಿಂಗ್ several diseases like type 2 diabetes, cancer and cardiovascular diseases. ಫಿಸಿಕಲ್ ಆಕ್ಟಿವಿಟೀಸ್ ಯಾಕೆ ಬೇಕು ಅಂತಂತಂದ್ರೆ ಇದಕ್ಕೆ ಬೇಕು ನೋಡ್ರಿ. ಒಂದು ದೈಹಿಕ ಚಟುವಟಿಕೆ ಎಕ್ಸರ್ಸೈಸು ಏನ್ ಮಾಡ್ತದೆ ಅಂತಂದ್ರ ಆರೋಗ್ಯದ ಅನೇಕ ಸಮಸ್ಯೆಗಳದ. ಎಷ್ಟು ಮಂದಿಗೆ ಈಗ ಟೈಪ್ 2 ಡಯಾಬಿಟಿಸ್ ಇಲ್ಲ, ರೋಗಗಳಿಲ್ಲ, ಕ್ಯಾನ್ಸರ್ಗಳಿಲ್ಲ, ಹಾರ್ಟ್ ಪ್ರಾಬ್ಲಮ್ಸ್ ಇಲ್ಲ. ವ್ಯಾಯಾಮ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಬರಂಗಿಲ್ಲ. ಬಹಳಷ್ಟು ಮಂದಿ ಮಿಸ್ಕಾನ್ಸೆಪ್ಟ್ ಅದಾವ. ಯಪ್ಪ, ಪುನೀತ್ ರಾಜ್ಕುಮಾರ್ ತೀರ್ಕೊಂಡ್ರು, ವ್ಯಾಯಾಮ ಮಾಡಿ ತೀರ್ಕೊಂಡ್ರು. ನೋ, ಮಿಸ್ಕಾನ್ಸೆಪ್ಟ್. ನಾವ್ ಏನ್ ಹೇಳಾಕತ್ತೀವಿ ಅಂತಂದ್ರೆ ಫಿಸಿಕಲ್ ದೈಹಿಕ ಚಟುವಟಿಕೆಗಳನ್ನ ಮಾಡುವುದರಿಂದ ಟೈಪ್ 2 ಡಯಾಬಿಟಿಸ್, ಕ್ಯಾನ್ಸರ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, ಹೃದಯ ಸಂಬಂಧಿತ ಕಾಯಿಲೆಗಳು ಏನಾಗ್ತಾವ ಅಂತಂತಂದ್ರೆ ನಿವಾರಣೆ ಆಗ್ತವೆ. ಎಸ್, ಅದಕ್ಕೆ ನಮ್ಗೆ ಏನ್ ಬೇಕು ಅಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್, ಎಕ್ಸರ್ಸೈಸ್ ಬಹಳಷ್ಟು ಮುಖ್ಯ ಐತಿ. ಇವಷ್ಟ ಅಲ್ಲ,
ಏನು ರೋಗಗಳದಾವ ಎಲ್ಲವೂ ಕೂಡ ನಿರ್ಮೂಲನೆ ಆಗುವುದು ಎಕ್ಸಸೈಸ್ ಇಂದ. ಫಿಸಿಕಲ್ ಆಕ್ಟಿವಿಟೀಸ್ ಕ್ಯಾನ್ ಹ್ಯಾವ್ ದ ಇಮಿಡಿಯೇಟ್ ಅಂಡ್ ಲಾಂಗ್ ಟರ್ಮ್ ಹೆಲ್ತ್ ಬೆನಿಫಿಟ್ಸ್. ಇಮಿಡಿಯೇಟ್ ಬೆನಿಫಿಟ್ಸ್ ಅದಾವ, ಲಾಂಗ್ ಟರ್ಮ್ ಬೆನಿಫಿಟ್ಸ್ ಅದಾವ. ಇದರಿಂದ ಚಟುವಟಿಕೆಗಳನ್ನ ಮಾಡೋದ್ರಿಂದ, ದೈಹಿಕ ಚಟುವಟಿಕೆಗಳನ್ನ ಮಾಡೋದ್ರಿಂದ ರೆಗ್ಯುಲರ್ ಆಗಿ ಮಾಡ್ಬೇಕು. ಅದನ್ನ ನಿಯಮಿತವಾಗಿ ಮಾಡ್ಬೇಕು, ರೆಗ್ಯುಲರ್ ಆಗಿ ಮಾಡ್ಬೇಕು, ಬಿಟ್ಟು ಬಿಡ್ಲಾರ್ದ ಮಾಡ್ಬೇಕು, ತಪಸ್ ಮಾಡ್ದಂಗ ಮಾಡ್ಬೇಕು. ಆಗ ಮಾತ್ರ ನಮಗೆ ದೇಹ ಸ್ಪಂದಿಸ್ತದೆ. ಇವೇನಂತ ಹೇಳ್ತಾರಲ್ಲ, ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಬೆನಿಫಿಟ್ಸ್ ಆಗ್ತವೆ. ನಿಮಗೂ ದೈಹಿಕ ಏನು ತತ್ಕ್ಷಣವಾಗಿ ಲಾಭಗಳು ಬೇಕು, ದೀರ್ಘಕಾಲಿಕವಾದಂತಹ ಲಾಭಗಳು ಬೇಕು. ಎಸ್, ನಾನು ಮೊದಲು ವ್ಯಾಯಾಮ ಹಾಕಿದ್ದಲ್ಲ. ಮೊನ್ನೆ ನಮ್ ಚೆನ್ನಮ್ಮ ಮೇಡಮ್ ಹೇಳಿದ್ರು, ಸರ್ ನಾನು ಮೊದಲು ಏನು ಮಾಡಕ್ ಹಾಕಿದ್ದಿಲ್ಲ, ಈಗ ಎಲ್ಲ ಮಾಡಕತ್ತೇನ್ರಿ ಅಂತ ಹೇಳಿದ್ರು. ನನಗೆ ಬಹಳ ಖುಷಿ ಅನಿಸ್ತು. ಯಾಕ? ಪ್ರಾಕ್ಟೀಸ್, ರೆಗ್ಯುಲರ್ ಪ್ರಾಕ್ಟೀಸ್, ರೆಗ್ಯುಲರ್ ಆಕ್ಟಿವಿಟಿ ಕ್ಯಾನ್ ಇಂಪ್ರೂವ್ ಯುವರ್ ಕ್ವಾಲಿಟಿ ಆಫ್ ಲೈಫ್. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಮನುಷ್ಯ ಪ್ರತಿನಿತ್ಯ ಅಟ್ಲೀಸ್ಟ್ 30 ಮಿನಿಟ್ಸ್, ಮಿನಿಮಮ್ 30 to 40 ಮಿನಿಟ್ಸ್ ಏನ್ ಬೇಕಂದ್ರೆ ಫಿಸಿಕಲ್ ಆಕ್ಟಿವಿಟಿಯನ್ನ ಮಾಡಬೇಕು ಮನುಷ್ಯ. ಆಗ ನಾವು 106 ಕಾಲ ಇರ್ತೀವಿ. ಇದನ್ನ ನೋಡ್ಕೊಂಡ್ಬಿಡ್ರಿ. ಎಕ್ಸರ್ಸೈಸ್ ಈಸ್ ಅ ನ್ಯಾಚುರಲ್ ಮೆಡಿಸಿನ್ ಫಾರ್ ಆಲ್ ಬಾಡಿ ಡ್ಯಾಮೇಜ್. ಎಸ್, ಯಾರಿಗೆಲ್ಲ ಔಷಧ ಬೇಕು? ಔಷಧ ಎಷ್ಟು ಜನ ತಗೋತೀರಿ? ಎಲ್ಲರಿಗೂ ಔಷಧ ಬೇಕ್ರಿ? ರೊಕ್ಕ ಕೊಟ್ಟು ಔಷಧ ಬೇಕು, ಏನು ಫ್ರೀ ಔಷಧ ಬೇಕು? ಫ್ರೀ ಔಷಧ ಬೇಕನ್ನೋರು ಎಷ್ಟು ಮಂದಿ ಇದಾರೆ? ಕೈ ಮಾಡ್ರಿ ನೋಡೋಣ. ಫ್ರೀ ಔಷಧ ಬೇಕ್ರಿ? ನಮ್ಮ ರೊಕ್ಕ ಕೊಡುದು ಬೇಡ. ಫ್ರೀ ಔಷಧ ಯಾವುದು ಅಂತಂದ್ರೆ ಎಕ್ಸರ್ಸೈಸ್. ನ್ಯಾಚುರಲ್ ಎಕ್ಸರ್ಸೈಸ್. ಎಕ್ಸರ್ಸೈಸ್ ಇಸ್ ಅ ನ್ಯಾಚುರಲ್ ಮೆಡಿಸಿನ್. ನ್ಯಾಚುರಲ್ ಸ್ವಾಭಾವಿಕವಾದಂತ ಒಂದು ಔಷಧಿ. ಇದಕ್ಕೆ ನಿಮಗೆ ಏನು ಡ್ಯಾಮೇಜ್ ಆಗ್ತಾವ, ಪ್ರತಿಯೊಂದು ಡ್ಯಾಮೇಜ್ ಅನ್ನ ಕ್ಯೂರ್ ಮಾಡ್ತಕ್ಕಂಥ ಶಕ್ತಿ ಯಾವುದಕ್ಕೈತೆ ಅಂತಂದ್ರೆ ಎಕ್ಸರ್ಸೈಸ್ಗೆ ಐತಿ. ಅದಕ್ಕೆ ಎಕ್ಸರ್ಸೈಸ್ ಇಸ್ ಅ ನ್ಯಾಚುರಲ್ ಮೆಡಿಸಿನ್ ಫಾರ್ ಆಲ್ ಬಾಡಿ ಡ್ಯಾಮೇಜ್. ಓಕೆ, ಹಾಗಾದ್ರೆ ಇದ್ರ ಡೆಫಿನಿಷನ್ ಒಂದು ನೋಡ್ಕೊಂಡ್ಬಿಡೋಣ. ಏನು ಎಕ್ಸರ್ಸೈಸ್ ಅಂದ್ರೆ ಏನು, ಫಿಸಿಕಲ್ ಆಕ್ಟಿವಿಟೀಸ್ ಅಂದ್ರೆ ಏನು, ಇದ್ರ ಡೆಫಿನಿಷನ್ ಒಂದ್ ಸ್ವಲ್ಪ. ಯಾಕಂತಂದ್ರೆ ನಮ್ಗೆ ತಿಳ್ಕೊಬೇಕಾಗತ್ತಿದ. ನಾವಂಕರು ಶಾಲೆ ಕಲ್ತಿಲ್ಲ ಇವನ್ನೆಲ್ಲ, ಸ್ಕೂಲ್ನಾಗ ಏನು ಕಲ್ಸಿಲ್ಲ ಇವನ್ನೆಲ್ಲ. ಎಕ್ಸರ್ಸೈಸ್ ಅಂದ್ರೆ ಗೊತ್ತಿಲ್ಲ, ಮಾಡಂತ ಹೇಳಿಲ್ಲ. ಸುಂಪಿ PT ಪೀರಿಯಡ್ ಇರ್ತೈತಿ ಒಂದು ಆ ಕಡೆ ಇದು ಮಾಡಿ ಏನ್ ಮಾಡ್ತಾರ, ಮುಗಿಸ್ಬಿಡ್ತಾರ. ಬಟ್ ಜೀವನಕ್ಕೆ ಅತ್ಯವಶ್ಯವಾಗಿ ಬೇಕಾದಂತದ್ದು ಯಾವ್ದಂತಂದ್ರೆ ಫಿಸಿಕಲ್ ಆಕ್ಟಿವಿಟಿ ಎಜುಕೇಶನ್. ಎಸ್, ಫಿಸಿಕಲ್ ಆಕ್ಟಿವಿಟಿ ಅಂತಂತಂದ್ರೆ ಎನಿ ಬಾಡಿಲಿ ಮೂಮೆಂಟ್. ಯಾವುದೇ ದೈಹಿಕವಾಗಿ ನಾವು ಮೂವ್ ಆಗ್ತೀವಿ, ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಚಲನೆಯನ್ನ ಮಾಡ್ತೀವಿ. ಎನಿ ಬಾಡಿಲಿ ಮೂವ್ಮೆಂಟ್ ಪ್ರೊಡ್ಯೂಸ್ ಬೈ ದ ಸ್ಕೆಲಿಟಲ್ ಮಸಲ್ಸ್ which results the energy expenditure. Yes. ಈ ನಾವೇನು ಮುಂದೆ ಹೋಗೋದು, ಮಾತನಾಡೋದು ಒಂದು ಎಕ್ಸರ್ಸೈಸೇ, ಹಾಡುವುದು ಒಂದು ಎಕ್ಸರ್ಸೈಸೇ. ಇದು ಹೆಂಗಾಗತ್ತಂತಂದ್ರೆ ಅನೇಕ ಆರ್ಗನ್ಗಳಿಂದ, ಅನೇಕ ಮಸಲ್ಗಳ ಪ್ರಯೋಗಗಳಿಂದ ಏನಾಗತ್ತಂತಂದ್ರೆ ಚಟುವಟಿಕೆಗಳು ನಡೀತವೆ. ನಾವು ಹಂಗ ಮುಂದೆ ಹೋಗಾಕ್ ಬರಂಗಿಲ್ಲ. ನಮ್ ಕಾಲು, ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸೆಲ್ಸ್ನೆಲ್ಲ ಶಕ್ತಿ ಅದು ಏನ್ ಮಾಡ್ತೈತೆ ಅಂತಂದ್ರೆ ಮೂವ್ಮೆಂಟ್ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. ಅದಕ್ಕೆ ಎನರ್ಜಿಯನ್ನ ಪ್ರೊಡಕ್ಷನ್ ಮಾಡ್ತದೆ. ಅದಕ್ಕೆ ಬಾಡಿಲಿ ಮೂವ್ಮೆಂಟ್ ಅನ್ನ ಏನ್ ಕರಿತೀವಿ ಅಂತಂದ್ರೆ ಫಿಸಿಕಲ್ ಆಕ್ಟಿವಿಟಿ ಅಂತ ಕರಿತೀವಿ. ದೈಹಿಕವಾಗಿ ಚಲನಶೀಲಗೊಳ್ಳುವುದನ್ನ ನಾವ್ ಏನ್ ಕರಿತೀವಿ ಅಂತಂದ್ರೆ ಆಕ್ಟಿವಿಟಿ ಅಂತ ಕರಿತೀವಿ. ಎಕ್ಸರ್ಸೈಸ್ ಅಂದ್ರೆ ಏನು? ಎಕ್ಸರ್ಸೈಸ್ ಫಿಸಿಕಲ್ ಆಕ್ಟಿವಿಟಿ ದಟ್ ಈಸ್ ಪ್ಲಾನ್ಡ್. ಎಕ್ಸರ್ಸೈಸ್ ಅಂತಂತಂದ್ರ ಮುಂಜಾನೆ ಎದ್ದ ತಕ್ಷಣ ಎದ್ದು ಇದು ಮಾಡೋದಲ್ಲ, ಪ್ರತಿಯೊಂದು ಚಟುವಟಿಕೆನೆ. ಬಟ್ ಇಲ್ಲಿ ಏನಿರ್ಬೇಕಂತ ಹೇಳ್ತಾರ ಅಂದ್ರೆ ದೈಹಿಕ ಎಕ್ಸರ್ಸೈಸ್, ಫಿಸಿಕಲ್ ಎಕ್ಸರ್ಸೈಸ್ ಅಂದ್ರೆ ಏನು ಅಂತಂತಂದ್ರೆ ದಟ್ ಈಸ್ ಪ್ಲಾನ್ಡ್. ಪ್ಲಾನ್ ಇರ್ಬೇಕು. ಪ್ಲಾನ್ ಅಂದ್ರ ಪೂರ್ವ ತಯಾರಿ, ಯೋಜಿತವಾಗಿರ್ಬೇಕು. ಹಿಂಗ ಮಾಡ್ಬೇಕು, ಇಷ್ಟ ಮಾಡ್ಬೇಕಂತ ಹೇಳಿ. ಹೌದು, ಫಿಸಿಕಲ್ ಆಕ್ಟಿವಿಟೀಸ್ ದಟ್ ಈಸ್ ಪ್ಲಾನ್ಡ್ ಅಂಡ್ ಸ್ಟ್ರಕ್ಚರ್ಡ್. ಅದನ್ನ ರಚಿಸಲ್ಪಟ್ಟಿರ್ಬೇಕು. ಅಂಡ್ ರಿಪಿಟೇಟಿವ್, ರಿಪೀಟ್ ಮಾಡ್ಬೇಕು. ಅದನ್ನ ಪುನಃ ಮಾಡ್ಬೇಕು. ಎದಕ್ಕೆ ಅಂತಂದ್ರೆ ದ ಪರ್ಪಸ್ ಟು ಇಂಪ್ರೂವ್ ಅಂಡ್ ಮೇಂಟೈನ್ ದ ಫಿಸಿಕಲ್ ಫಿಟ್ನೆಸ್. ದ ಪರ್ಪಸ್ ಟು ಇಂಪ್ರೂವ್ ದ ಮೇಂಟೈನ್ ಫಿಸಿಕಲ್ ಫಿಟ್ನೆಸ್. ನಮ್ಮ ದೈಹಿಕ ದಾರ್ಢ್ಯತೆ ಅಂತ ಕರಿತೀವಿ. ದೇಹ ದಾರ್ಢ್ಯತೆಯನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಪ್ಲಾನ್ ಇರಬೇಕು, ಸ್ಟ್ರಕ್ಚರಲ್ಲಿ ಇರಬೇಕು, ಅದು ರಿಪೀಟ್ ಆಗ್ತಾ ಇರಬೇಕು. ಈ ಆಕ್ಟಿವಿಟಿನ ಏನ್ ಕರಿತೀವಿ ಅಂತಂದ್ರೆ
ಫಿಸಿಕಲ್ ಆಕ್ಟಿವಿಟಿ ಆರ್ ಎಕ್ಸರ್ಸೈಸ್ ಅಂತ ನಾವು ಕರಿಬಹುದು. ಇದು ಡೆಫಿನಿಷನ್, ನಮ್ಮ ಪ್ರಕಾರ ಡೆಫಿನಿಷನ್ ಇದು. ಬೇರೆಯವರು ಕೂಡ ಬೇರೆ ರೀತಿಯಾಗಿ ಹೇಳ್ಬೋದು. ಓಕೆ, ಬಹಳಷ್ಟು ಡೆಫಿನಿಷನ್ಸ್ ಇದಾವ, ಇರ್ಲಿ. ಇಟ್ ಈಸ್ ಎ ಎಬಿಲಿಟಿ. ಫಿಟ್ನೆಸ್ ಅಂದ್ರೆ ಎಬಿಲಿಟಿ. ಎಲ್ಲರಿಗೂ ಫಿಟ್ನೆಸ್ ಬೇಕ್ರಿ? ಎಸ್, ಎಲ್ಲರಿಗೂ ಬೇಕು. ಮಲ್ಲಿಕಾರ್ಜುನ್ ಸರ್ಗೂ ಬೇಕು, ನನಗೂ ಬೇಕು, ಕೊಟ್ರೆ ಸರ್ ಬೇಕು, ಸುನಿತಾ ಮೇಡಮ್ ಬೇಕು, ಸಮೀಕ್ಷಾ ಮೇಡಮ್ಗೂ ಬೇಕು, ಎಲ್ಲರಿಗೂ ಫಿಟ್ನೆಸ್ ಬೇಕು, ಯಾರಿಗೂ ಬೇಡಂಗಿಲ್ಲ. ಫಿಟ್ನೆಸ್ ಅಂದ್ರೆ ಎಬಿಲಿಟಿ, ಅಂದ್ರೆ ಸಾಮರ್ಥ್ಯ. ಏನು ಅಂತಂತಂದ್ರೆ ಇಟ್ ಈಸ್ ಅ ಮಸ್ಕ್ಯುಲರ್ ವರ್ಕ್ ಸ್ಯಾಟಿಸ್ಫ್ಯಾಕ್ಟ್ಲಿ ಮಾಡ್ಲಿಕ್ಕೆ ಇರ್ತಕ್ಕಂಥ ಸಾಮರ್ಥ್ಯ. ನಮ್ಮ ದೈಹಿಕ ಪ್ರತಿಯೊಂದು ಅಂಗಾಂಗಗಳು ಯಾವ್ದೋ ತೊಂದರೆ ಇರ್ಲಾರ್ದ ಕೆಲಸ ಮಾಡ್ಬೇಕು. ಅದನ್ನ ಏನಂತ ಕರಿತೀವಿ ಅಂತಂತಂದ್ರೆ ಎಬಿಲಿಟಿ ಅಂತ ಕರಿತೀವಿ. ತ್ರಾಸ ಆಗಬಾರ್ದು, ಇಲ್ಲಿದ್ದ ಅಲ್ಲಿಗೆ ಹೋಗ್ಬೇಕಂತಂದ್ರೆ ತ್ರಾಸ ಆಗಬಾರ್ದು, ಅದು ನ್ಯಾಚುರಲ್ ಆಗಿ ಮಾಡ್ಬೇಕು. ಅದನ್ನ ನಾವು ಎಂತ ಕರಿತೀವಿ ಅಂದ್ರೆ ಎಬಿಲಿಟಿ ಅಂತ ಕರಿತೀವಿ. ಅದಕ್ಕೆ ಅ ಸೆಟ್ ಆಫ್ ಅಟ್ರಿಬ್ಯೂಟ್ಸ್ ದಟ್ ಪೀಪಲ್ ಹ್ಯಾವ್ ಟು ಹ್ಯಾವ್ ಆರ್ ಅಚೀವ್ ದ್ಯಾಟ್ ರಿಲೇಟ್ಸ್ ದ ಎಬಿಲಿಟಿ ಟು ಪರ್ಫಾರ್ಮ್ ದ ಫಿಸಿಕಲ್ ಆಕ್ಟಿವಿಟಿ. ಇದು ಒಂದು ಅದರ ಡೆಫಿನಿಷನ್. ಏನು ಅಂತಂದ್ರೆ ಇವು ಅಟ್ರಿಬ್ಯೂಟ್ಸ್, ದ ಸೆಟ್ ಆಫ್ ಅಟ್ರಿಬ್ಯೂಟ್ಸ್, ಎಲ್ಲಗಳ ಕ್ರೋಢೀಕರಣ. ಇದು ಯಾವುದು? ಫಿಸಿಕಲ್ ಆಕ್ಟಿವಿಟಿ. ಒಂದ ಇಲ್ಲ ನಮ್ಗ ಬರೀ ಹಿಂಗಷ್ಟ ಮಾಡಿದ್ರೆ ಇದು ನೆಕ್ಸ್ಟ್ ಇದು ಬರೀ ನೆಕ್ಕಿಂದ ಅಷ್ಟ attributes of a set of attributes of the people have to achieve the relates the ability. ಅವ್ರಿಗೆ ಸಾಮರ್ಥ್ಯ ಬರುವುದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತಂತಂದ್ರೆ ಇಂತಹ ಒಂದು ಚಟುವಟಿಕೆಯನ್ನ ನಾವೇನ್ ಕೇಳ್ತೀವಿ ಅಂತಂದ್ರೆ ಆಕ್ಟಿವಿಟಿ ಅಥವಾ ಫಿಸಿಕಲ್ ಆಕ್ಟಿವಿಟಿ, ಫಿಟ್ನೆಸ್ ಅಂತ ಕರಿತೀವಿ. ಟೋಟಲ್ ಆಗಿ ಹೇಳ್ಬಹುದು, ದ ಎಬಿಲಿಟಿ ಕ್ಯಾರಿ ಔಟ್ ದ ಡೈಲಿ ಟಾಸ್ಕ್. ಏನು ತ್ರಾಸ ಇರ್ಲಾರ್ದ ಆಗ್ಬೇಕು, ವಿತ್ ವಿಗರ್ ಅಂಡ್ ಅಲ್ಟರ್ನೆಸ್ ಅಂಡ್ ವಿತೌಟ್ ಅನ್ಡ್ಯೂ ಫಟೀಗ್. ಯಾವುದೋ ಆಯಾಸ ಆಗಬಾರ್ದು. ಆಯಾಸ ಅಲ್ಲಾರ್ದೆ ಎಲ್ಲ ಕೆಲಸ ಮಾಡ್ತೀವಿ ರೀ, ಸ್ವಲ್ಪ ಇಲ್ಲ ಸ್ವಲ್ಪ ಆಗತ್ತೆ. ಬಹಳಷ್ಟು ಮಂದಿ ಸಾಮರ್ಥ್ಯ ಹಂಗೈತೆ ಅಂತಂದ್ರೆ ಬೇಕಾದಷ್ಟು ಕೆಲಸ ಮಾಡ್ರಿ, ಅವ್ರಿಗೆ ಏನಾಗತ್ತೆ ಅಂತಂದ್ರೆ ಆಯಾಸ ಆಗಂಗಿಲ್ಲ. ಕಾರಣಗಳು ಏನು ಅಂತಂದ್ರೆ ಇದನ್ನ ಫಿಟ್ನೆಸ್ ಅಂತ ಕರಿತೀವಿ. ಎಸ್, ಪ್ರತಿಯೊಬ್ಬರಿಗೂ ಫಿಟ್ನೆಸ್ ಬೇಕು. ಅದಕ್ಕೆ ಯಾವುದೇ ಫಟಿಗ್ ಆಗಲಾರ್ದಂತ, ಆಯಾಸ ಆಗಲಾರ್ದಂತ ಯಾರ ಕೆಲಸಗಳನ್ನ ಚಟುವಟಿಕೆಗಳನ್ನ ಮಾಡ್ತಾರ ಅದನ್ನ ಏನ್ ಕರಿತೀವಿ ಅಂದ್ರೆ ಫಿಟ್ನೆಸ್ ಅಂತ ಕರಿತೀವಿ. ಎಸ್, ಫಿಟ್ನೆಸ್ ಅಂಡ್ ಹೆಲ್ತ್. ಫಿಟ್ನೆಸ್ ಅಂಡ್ ಹೆಲ್ತ್, ಇಲ್ಲೊಂದಿಷ್ಟು ಕಾಂಪೋನೆಂಟ್ಸ್ ಬರ್ತಾವ. ಫಿಸಿಕಲ್ ಫಿಟ್ನೆಸ್ ಎದ್ರ ಮೇಲೆ ಇದೆ ಅಂತಂತಂದ್ರೆ ಅದ್ರ ಇವತ್ತು ನಾವು ಚರ್ಚೆ ಮಾಡೋದು ಇದೆ. ಫಿಸಿಕಲ್ ಫಿಟ್ನೆಸ್ ಅಂದ್ರೆ ಏನು? ಬೆನಿಫಿಟ್ಸ್ ಆಫ್ ಎಕ್ಸರ್ಸೈಸ್ ಅಂದ್ರೆ ಯಾವ ಇದ್ದಾವೆ? ಲೈಫ್ ಸ್ಟೈಲ್ ಚೇಂಜಸ್ ಟು ಇನ್ಕ್ರೀಸ್ ದ ಫಿಸಿಕಲ್ ಆಕ್ಟಿವಿಟಿ. ಫಿಸಿಕಲ್ ಆಕ್ಟಿವಿಟಿ ಹೆಂಗ ನಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ತವೆ, ನಮ್ಮ ಜೀವನವನ್ನ ಹೇಗೆ ಬದಲಾವಣೆ ಮಾಡ್ತವೆ. ನಮ್ಮ ಬದಲಾವಣೆ ಅಂತಂದ್ರೆ ಎಲ್ಲ ದೈಹಿಕವಾಗಿ, ಮಾನಸಿಕವಾಗಿ, ಆರೋಗ್ಯಕರವಾಗಿ, ಸಾಮಾಜಿಕವಾಗಿ ಎಲ್ಲದರಲ್ಲಿ ಬದಲಾವಣೆ ಆಗೋದನ್ನ ನಾವೇನ್ ಕರಿತೀವಿ ಅಂದ್ರೆ ಲೈಫ್ ಸ್ಟೈಲ್ ಅಂತ ಕರಿತೀವಿ, ಜೀವನ ಶೈಲಿ. ಇವ್ ಹೆಂಗ್ ಬದಲಾವಣೆ ಆಗ್ತವೆ, ಅದಕ್ಕೆ ಒಂದಕ್ಕೊಂದು ರಿಲೇಟೆಡ್ ಐತಿ. ಫಿಟ್ನೆಸ್ಗೆ ಮತ್ತೆ ಒಂದು ಹೆಲ್ತ್ಗೆ ಏನೈತಿ ಅಂದ್ರೆ ರಿಲೇಟೆಡ್ ಐತಿ. ಒಂದು 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 ಮಾತು ನೆನಪಾಗತ್ತೆ ನನಗೆ, ಏನು ಅಂತಂತಂದ್ರೆ ದ ಸೌಂಡ್ ಬಾಡಿ ಇನ್ ಸೌಂಡ್ ಮೈಂಡ್ ಅಂತ. ಎಲ್ಲಿ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರ್ತದೆ ಅಂತ. ಯಾವಾಗ ನಮ್ಮ ದೇಹ ಸದೃಢವಾಗಿರ್ತದೋ ಆಗ ನಮ್ಮ ಮನಸ್ಸು ಕೂಡ ಸದೃಢವಾಗಿರ್ತದೆ ಅಂತಕ್ಕಂತಹ ಒಂದು ಮಾತು, ಯುಕ್ತಿ ಏನ್ ನನಗೆ ನೆನಪಾಗ್ತದೆ. ಅದಕ್ಕೆ ಅದು ನಮ್ಮ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಎಸ್, ಈ ಫಿಸಿಕಲ್ ಆಕ್ಟಿವಿಟಿ ಕಾಂಪೋನೆಂಟ್ಸ್ ಯಾವ ಅಂತಂತಂದ್ರೆ ಇವು. ಇದರ ಬೆನಿಫಿಟ್ಸ್ ಏನಾಗತ್ತೆ ಅಂತಂದ್ರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಎಂಡ್ಯೂರೆನ್ಸ್ ಬರ್ತದೆ. ಎಂಡ್ಯೂರೆನ್ಸ್ ಅಂತಂದ್ರೆ ತಾಳ್ಮೆ. ಹೃದಯಕ್ಕೆ ಎಂಥ ಬರ್ತೈತಿ ಅಂದ್ರ ಸಹಿಷ್ಣುತಾ ಭಾವನೆಗಳು ಬರ್ತಾವ, ಸಹಿಷ್ಣುತೆ ಬರ್ತಾವ, ಎಲ್ಲವನ್ನ ತಡ್ಕೊಳ್ತಕ್ಕಂಥ ಶಕ್ತಿ ಬರ್ತದ. ನೀವು ಎಂದೂ ಓಡಾಡ್ಲಾರ್ದವ್ರು ಒಂದ್ ದಿವ್ಸ ಓಡ್ರಿ, ಬಾಡಿ ಏನಾಗತ್ತ, ಒಂದ ದಿವ್ಸ ಓಡ್ರಿ ಏನಾಗತ್ತ, ಸ್ಟ್ರೇನ್ ಆಗಿಬಿಡ್ತದ. ಹೌದು, ಅದಕ್ಕೆ ತಾಳ್ಕೊಳ್ತಕ್ಕಂಥ ಶಕ್ತಿ ಇರೋದಿಲ್ಲ. ನೀವು ಪ್ರತಿನಿತ್ಯ ಮಾಡ್ತೀರಿ ಅದನ್ನ, ತಾಳ್ಮೆ ಗುಣ ಬರ್ತದ. ಹೌದ್ರಿ, ಬರ್ತದೇನಿಲ್ರಿ? ಎಸ್, ಅದಕ್ಕೆ ಈ ಹೃದಯ ಸಹಿಷ್ಣುತೆ ಬರ್ತೈತಿ. ಅದಕ್ಕೆ ಯಾಕೆ ಎಕ್ಸರ್ಸೈಸ್ ಮಾಡ್ಬೇಕಂತಂತಂದ್ರೆ ಹೃದಯ ತಾಳ್ಕೊಳ್ತಕ್ಕಂಥ ಶಕ್ತಿ. ತೇಕ್ ಹತ್ತತೆ, ಯಾರಿಗೆ ತೇಕ್ ಹತ್ತತ್ರಿ? ಸಮೀಕ್ಷಾ ಮೇಡಮ್ ತೇಕ್ ಹತ್ತತ್ತ? ಹೌದು ಸರ್, ನಮ್ಗೆ ತೇಕ್ ಹತ್ತತೈತಿ. ಯಾಕ?
ಸಹಿಸ್ಕೊಳ್ತಕ್ಕಂಥ ಶಕ್ತಿ ಇರಂಗಿಲ್ಲ, ನಾರ್ಮಲ್ ಇರಂಗಿಲ್ಲ. ಅದಕ್ಕೆ ನಮ್ಗೆ ಏನಾಗತ್ತಂತಂದ್ರೆ ಆ ಎಂಡ್ಯೂರೆನ್ಸ್, ತಾಳ್ಮೆ ಇರೋದಿಲ್ಲ. ಅದಕ್ಕೆ ಹೃದಯ ಸಂಬಂಧಿತ ಶಕ್ತಿ ಬರ್ತದೆ. ಹೃದಯ ಎಂಥ ಅಂತಂತಂದ್ರೆ ಎಲ್ಲವನ್ನ ಸಹಿಸ್ಕೊಳ್ತಕ್ಕಂಥ ಶಕ್ತಿ ಬರ್ತದೆ ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋದ್ರಿಂದ. ಮತ್ತ ಮಸಲ್ ಸ್ಟ್ರೆಂಗ್ತ್ ಬರ್ತದ. ಮಸಲ್ ಸ್ಟ್ರೆಂಗ್ತ್ ಅಂತಂದ್ರ ಈ ಮೂಳೆ ಮಾಂಸಗಳು ಏನ್ ಮಾಡ್ತಾವ ಅಂದ್ರ ಬಹಳಷ್ಟು ಬಲಿಷ್ಠಗೊಳ್ತಾವ ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋದ್ರಿಂದ. ಬಹಳಷ್ಟು ಮಂದಿ ನಮ್ಗೆ ಗೊತ್ತಿಲ್ಲ, ಹೇಳಂದ್ರು ಹೇಳಂಗಿಲ್ಲ, ಫೋನ್ ಹಚ್ಚಿ ಎಬ್ಸಿದ್ರು ಹೇಳಂಗಿಲ್ಲ. ಟೈಮ್ ಯಾವಾಗ ಇರ್ತತಿ ಯಾವಾಗ ಬರ್ತಾರ, 5:15 ಅಥವಾ 5 ಗಂಟೆಕ ಏನು ಫಿಟ್ನೆಸ್ ಕ್ಲಾಸ್ ಚಾಲೂ ಆಕತಿ ಅಂತಂದ್ರ 6 ಗಂಟೆ ಸುಮಾರು ಬರ್ತಾರ. ಹಿಂಗ್ ಬರ್ತಾರ, ಹಿಂಗ್ ಹೋಗ್ಬಿಡ್ತಾರ. ನೋ ಯೂಸ್. ಅದಕ್ಕ ಬಿಗಿನಿಂಗ್ ಹಿಡಿದು ಎಂಡಿಂಗ್ನವರೆಗೂ ಕೂಡ ಏನ್ ಮಾಡ್ಬೇಕಂತಂದ್ರ ಅದ್ರೊಳಗೆ ಪಾಲ್ಗೊಳ್ಬೇಕು. ನಮ್ಗೇನಾಗದಲ್ಲ, ನಿಮ್ಗೆ ನೀವ ಮೋಸ ಮಾಡ್ತಿರ್ತೀರಿ. ನಿಮ್ ಕಾಲ್ ಮೇಲೆ ನೀವು ಕಲ್ಲು ಚೆಲ್ಕೋತಿರ್ತೀರಿ, ನಿಮ್ ಗೋರಿ ನೀವ ತೋಡ್ತಿರ್ತೀರಿ. ನಾವೇನ್ ಮಾಡಕ್ ಬರಂಗಿಲ್ಲ. ಯಾರೇನು ಇವ್ರು ಬರಂಗಿಲ್ಲ ಮಾಡಂಗಿಲ್ಲಲ್ಲ, ಅವ್ರ ತಮ್ಮ ಗೋರಿ ತಾವ ತೋಡ್ತಿರ್ತಾರ. ನಾ ಹಿಂಗ್ಯಾಕಂತಾರ ಸರ್ ಅಂತ ಅಂತೀರೇನ? ಹೌದು, ಹಂಗ ಹೇಳಿದ್ರೆ ಅವ್ರಿಗೆ ಅರ್ಥ ಆಕತಿ, ಇಲ್ಕಂದ್ರೆ ಅರ್ಥ ಆಗಂಗಿಲ್ಲ. ಮಸ್ಕ್ಯುಲರ್ ಸ್ಟ್ರೆಂಗ್ತ್ ಹೆಚ್ಚಾಗತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಮಾಡುವಂತ. ಆನಂತರ ಮಸ್ಕ್ಯುಲರ್ ಎಂಡ್ಯೂರೆನ್ಸ್ ಬರ್ತದೆ. ಈ ಪ್ರತಿಯೊಂದು ಮೂಳೆ ಮಾಂಸಗಳು ಏನ್ ಮಾಡ್ತಾವಂದ್ರ ಸಹಿಷ್ಣುತೆ ಬರ್ತದೆ, ಅವಕ್ಕೆ ತಾಳ್ಕೊಳ್ತಕ್ಕಂಥ ಶಕ್ತಿ ಬರ್ತದೆ. ಫ್ಲೆಕ್ಸಿಬಿಲಿಟಿ ಬರ್ತದ. ಫ್ಲೆಕ್ಸಿಬಿಲಿಟಿ ಅಂತಂತಂದ್ರೆ ನಿಮ್ಗೆ ಏನ್ ಮಾಡಿದ್ರು, ಎಷ್ಟು ಮಾಡಿದ್ರು, ಏನ್ ಮಾಡಿದ್ರು, ಎತ್ತ ಹೊಳಿದ್ರು ಏನೂ ಆಗಂಗಿಲ್ಲ. ಇಲ್ಲ ಅಂತಂದ್ರೆ ಎಂದಾರ ಒಂದ್ ದಿನ ಮಾಡಿದ್ರಂದ್ರೆ ಏನು ಎಕ್ಸರ್ಸೈಸ್ ಮಾಡಿದ್ರಂತಂದ್ರೆ ಎಲ್ಲಾರು ಹಿಡ್ಕೊಂಡ್ಬಿಡ್ತಾವ. ಅದು ಆಗಬಾರ್ದಂತಂದ್ರ ಪುನಃ ರಿಪೀಟ್ ಮಾಡ್ಬೇಕು. ಮಾಡಿ ಅದಕ್ಕೆ ಸಹಿಷ್ಣುತೆ ಬರ್ತದೆ, ಎಂಡ್ಯೂರೆನ್ಸ್ ಬರ್ತದೆ. ಅದ್ರ ಜೊತೆಗೆ ಬಾಡಿ ಕಾಂಪೋಸಿಷನ್ ಆಗುತ್ತೆ. ಬಾಡಿ ಅಂತಂತಂದ್ರ ಬಾಡಿ ಒಂದು ಆಕಾರ ಬರ್ತದೆ. ಬಾಡಿ ಆಕಾರ ಹಂಗ ಬರಂಗಿಲ್ಲ, ಫಿಟ್ನೆಸ್ ಆಗಿ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿದಾಗ ಆಕಾರ ಬರ್ತದೆ. ಎಸ್, ಇದು ಅದು ಕಾಂಪೋನೆಂಟ್ಸ್. ನಾ ಆಗ್ಲೇ ಹೇಳಿದೆ ಎಂಡ್ಯೂರೆನ್ಸ್. ಎಂಡ್ಯೂರೆನ್ಸ್ ಅಂತಂದ್ರೆ ಇದೊಂದು ಎಬಿಲಿಟಿ, ಸಾಮರ್ಥ್ಯ. ಇದು ಇಟ್ ಈಸ್ ಎಬಿಲಿಟಿ ಟು ಎಕ್ಸರ್ಸೈಸ್ ಕನ್ಸಿಸ್ಟೆನ್ಸ್ಲಿ ಅಥವಾ ಕಂಟಿನ್ಯೂಸ್ಲಿ ಫಾರ್ ದ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ವಿತೌಟ್ ಟಯರ್ಡಿಂಗ್ ಇಸ್ ಕಾಲ್ಡ್ ಎಂಡ್ಯೂರೆನ್ಸ್. ಸಹಿಷ್ಣುತೆ ಅಂದ್ರೆ ಏನು ಅಂತಂತಂದ್ರೆ ನಮ್ಗೆ ಎಷ್ಟು ಮಾಡಿದ್ರು ತ್ರಾಸ ಆಗ್ಬಾರ್ದು. ಹುಸೇನ್ ಬೋಲ್ಟ್ ನೋಡ್ರಿ, ಹುಸೇನ್ ಬೋಲ್ಟ್ ಇಷ್ಟ ನಿಮಿಷ ಸೆಕೆಂಡ್ನಾಗ ಓಡಿದ್ನವ, ನಮಗೆ ಯಾಕೆ ಕೊಡಕ್ ಆಗಂಗಿಲ್ಲ? ಅವನಿಗೆ ತಾಳ್ಮೆ ಇತ್ತು ಅಥವಾ ಸಹಿಷ್ಣುತೆ ಇತ್ತು, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರು ಅವ್ರು. ಅದಕ್ಕೆ ಹೇಳೋದು ಸಹಿಷ್ಣುತೆ ಅಂತಂತಂದ್ರೆ ಇಟ್ ಈಸ್ ಎಬಿಲಿಟಿ ಟು ಎಕ್ಸರ್ಸೈಸ್ ಕಂಟಿನ್ಯೂಸ್ಲಿ ಫಾರ್ ದ ಎಕ್ಸ್ಟೆಂಡೆಡ್ ಪೀರಿಯಡ್ ವಿತೌಟ್ ಟಯರ್ಡಿಂಗ್. ಏನು ಒಂದು ತಾಸು ಮಾಡ್ಬೇಕಂತ ನಾವ್ ಏನ್ ಪೀರಿಯಡ್ ಹಾಕಿದೀವಿ, ಅಲ್ಲಿ ಒಟ್ಟ ಟಯರ್ಡ್ ಆಗ್ಲಾರ್ದಂಗ ಮಾಡೋದನ್ನ ನಾವೇನ್ ಕರಿತೀವಿ ಅಂತಂದ್ರೆ ತಾಳ್ಮೆ, ಸಹಿಷ್ಣುತೆ, ಎಂಡ್ಯೂರೆನ್ಸ್ ಅಂತ ಕರಿತೀವಿ. ಅದಕ್ಕ ಕಾರ್ಡಿಯೋ ಎಸ್ಕ್ಯುಲರ್ ಎಂಡ್ಯೂರೆನ್ಸ್ ಇದು ಯಾವಾಗ ಬರ್ತೈತಿ ಅಂದ್ರ ಹೃದಯ ಗಟ್ಟಿರ್ಬೇಕು. ಬಾಳ ಗಟ್ಟಿ ಅದ, ನಾನು ಹಿಂಗೆಲ್ಲ ಮಾಡ್ತಿದ್ದ ಗಟ್ಟಿ ಅದನ್ನಕೇನ ಅವನ್ ಹೃದಯ ಬಾಳ ಗಟ್ಟಿ ಅದನ್ ಹೃದಯ. ಅವನ ಹೃದಯವಂತಿಕೆ ಬಹಳಷ್ಟು ಗಟ್ಟಿರ್ಬೇಕು. ಈಗ ಮ್ಯಾಗಿದ್ದ ಜಿಗಿ ಅಂತಂದ್ರ ಜಿಗ್ಯಾಕ ಆಗಂಗಿಲ್ಲ. ಯಾಕ? ಧೈರ್ಯ ಇದ್ದವ್ರು ಜಿಗಿತಾರ, ಹೃದಯ ಗಟ್ಟಿ ಇತ್ತಂದ್ರ ಜಿಗಿತಾರ. ಯಾವಾಗ ಬರ್ತೈತಿ ಅಂತಂದ್ರ ಆ ಸಹಿಷ್ಣುತೆ ಇದ್ದಾಗ ಮಾತ್ರ ಕಾರ್ಯ ಸಾಧ್ಯ. ಈಗ ಹಿಮಾಲಯದ ಹತ್ತಿರ ಸಿಯಾಚಿನ್ ಪ್ರದೇಶದೊಳಗೆ ಇರೋದು ಬಹಳ ಕಷ್ಟ. ಯಾಕಂದ್ರೆ -°C ಇರ್ತತೆ ಅಲ್ಲಿ. ಅಲ್ಲಿ ಇರ್ಬೇಕಾದನ್ನ ಧೈರ್ಯ ಬೇಕು. ಹೌದು, ಅದನ್ನ ಎಂಡ್ಯೂರೆನ್ಸ್ ಅಂತ ಕರಿತೀವಿ. ಅದಕ್ಕೆ ಏನು ನಾವು ಒಂದು ಟೈಮ್ ಇದೆ, ಆ ಟೈಮ್ ಅನ್ನ ನಾವು ಮುಟ್ಟಬೇಕಾಗಿತ್ತಂತಂದ್ರೆ ಆ ಪೀರಿಯಡ್ ವರೆಗೂ ನಾವು ಆಕ್ಟಿವಿಟೀಸ್ ಮಾಡ್ಬೇಕಾಗಿತ್ತಂತಂದ್ರೆ ಸಹಿಷ್ಣುತೆ ಬೇಕು, ಎಂಡ್ಯೂರೆನ್ಸ್ ಬೇಕು. ಓಕೆ, ಅದಕ್ಕೆ ಹೇಳೋದು ಬಹಳಷ್ಟು ಈ ಏರೋಬಿಕ್ ಫಿಟ್ನೆಸ್ ಲೆವೆಲ್ ಆಗಿರ್ಬೋದು, ದಟ್ ಈಸ್ ಡಿಪೆಂಡ್ ಅಪಾನ್ ದ ಅಮೌಂಟ್ ಆಫ್ ಆಕ್ಸಿಜನ್. ಈಗ ನಾವೆಲ್ಲ ಏರೋಬಿಕ್ಸ್ ಮಾಡಿಸ್ತೀರಿ, ನಾವೆಲ್ಲ ಏರೋಬಿಕ್ಸ್ ಮಾಡಿಸ್ತೇವೆ. ನಮ್ಮ ಪ್ರತಿ ದಿವಸ ಒಂದೊಂದು ಕಾರ್ಯಕ್ರಮ ಇರ್ತದೆ ನೋಡ್ರಿ. ಯೋಗ ಇರ್ತದೆ, ಏರೋಬಿಕ್ಸ್ ಇರ್ತದೆ, ಆನಂತರ ಜುಂಬಾ ಇರ್ತದೆ, ಇಂಟೆನ್ಸಿವ್ ವರ್ಕೌಟ್ ಇರ್ತದೆ, ಇವೆಲ್ಲ ಇರ್ತಾವ. ಏರೋಬಿಕ್ಸ್ ಅಂತಂತಂದ್ರೆ ಮೊನ್ನೆ ಹೇಳಿದ್ನ, ಏರೋಬಿಕ್ ಅಂತಂತಂದ್ರೆ ಏರ್, ಆಕ್ಸಿಜನ್. ನಾವು ಎಷ್ಟು ಅಮೌಂಟ್ ಆಫ್ ಆಕ್ಸಿಜನ್ ನಾವು ದೇಹಕ್ಕೆ ಪ್ರೊವೈಡ್ ಮಾಡೋದು ಅಂತಹ ಆಕ್ಟಿವಿಟೀಸ್ಗಳನ್ನ ಏರೋಬಿಕ್ಸ್ ಅಂತ ಕರಿತೀವಿ. ಯಾಕಂದ್ರೆ ಆಕ್ಸಿಜನ್ ಏನಾಗತ್ತಂದ್ರೆ ಟ್ರಾನ್ಸ್ಫರ್ ಆಗತ್ತೆ ಎಲ್ಲ ಅಂಗಾಂಗಗಳಿಗೆ. ನಾವು ಉಸಿರಾಡೋ ಆಕ್ಟಿವಿಟೀಸ್ ಮಾಡೋದ್ರಿಂದ, ಫಿಟ್ನೆಸ್ ಮಾಡೋದ್ರಿಂದ ಆಕ್ಸಿಜನ್ ಏನಾಗತ್ತಂತಂದ್ರ ದೇಹಕ್ಕೆ ಸರಾಗವಾಗಿ ತಲುಪ್ತದ. ಕೂತಲ್ಲೇ ಕೂತ್ರ ತಲುಪಂಗಿಲ್ಲ. ನಮ್ಮ ಮಲ್ಲಿಕಾರ್ಜುನ್ ಸರ್ ನಾನು ಪ್ರತಿ ದಿವಸ ನೋಡ್ತಿರ್ತೇನೆ.
5 ಗಂಟೆಗೆ ಎದ್ದವ್ರು ಅಲ್ಲಿ ಕೂತಲ್ಲೇ ಮಾಡ್ತಿರ್ತಾರ ಅವ್ರು. ನನ್ ಭಾಳ ಖುಷಿ ಅನಿಸ್ತದ. ಎಷ್ಟು 86 ವಯಸ್ಸು ಅವ್ರದ್ದು ಈಗ. 5 ಗಂಟೆಗೆ ಎದ್ದು ಅವ್ರು ಮಾಡೋದನ್ನ ನೋಡ್ರಿ. ನಾವು ಎಬ್ಸಿ ಫೋನ್ ಹಚ್ಚಿ ಎಬ್ಸಿದ್ರು ಹೇಳಂಗಿಲ್ಲ. ಕಾರಣಗಳೇನು ಅಂತಂತಂದ್ರ ಹಿಂಗ್ ಹೇಳಿದ್ರ ನಾವು ಎಂದೂ ಫಿಟ್ನೆಸ್ ಆಗಿರಕ್ ಸಾಧ್ಯ ಇಲ್ಲ, ಮಾಡಕ್ ಆಗೋದಿಲ್ಲ. ಎಸ್, ಅದಕ್ಕೆ ಹೇಳೋದು ನಮ್ ಸಫಿಸಿಯೆಂಟ್ ಆಗಿ ಆಕ್ಸಿಜನ್ ನಮ್ಮ ಪ್ರತಿಯೊಂದು ಅಂಗಾಂಗಗಳನ್ನ ತಲುಪಬೇಕಾಗಿತ್ತಂತಂದ್ರೆ ನಾವು ಎಕ್ಸಸೈಸ್ ಅನ್ನ ಮಾಡ್ಲೇಬೇಕು. ಇದೊಂದು ಸರ್ಕಲ್, ಇದೊಂದು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಇತ್ತು. ಯಾಕಂತಂದ್ರೆ ಪ್ರತಿಯೊಬ್ಬ ಮನುಷ್ಯ, ಜೀವಿಸ್ತಕ್ಕಂಥ ಮನುಷ್ಯ ಏನ್ ಮಾಡ್ತಾನಂತಂದ್ರೆ ಆಕ್ಸಿಜನ್ ಅನ್ನ ತಗೋತಾನೆ, ಉಸಿರಾಡಿಸ್ತಾನೆ. ಉಸಿರಾಡಿಸ್ತಾವೆ ಅಂತೇಳಿ ನಾವು ಬದುಕೇವಿ, ಬದುಕಂಗಿಲ್ಲ. O2 ಅಂತ ಹೇಳ್ತೇವೆ, ಆಕ್ಸಿಜನ್. ಆಕ್ಸಿಜನ್ ಏನ್ ಮಾಡ್ತೇವೆ ಅಂತಂದ್ರೆ ನಾವು ಉಸಿರಾಡಿಸ್ತೇವಲ್ಲ, ಅದು ಒಳಗೆ ತಗೋತೀವಿ. ನಮ್ಮ ಮೂಗಿನ ಮುಖಾಂತರ ಉಸಿರನ್ನು ತಗೋತೀವಿ, O2 ತಗೋತೀವಿ. ಅದು ಏನ್ ಮಾಡ್ತದೆ ಅಂತಂದ್ರೆ ಇಟ್ ಟ್ರಾನ್ಸ್ಪೋರ್ಟೆಡ್ ಟು ದ ಹಾರ್ಟ್. ಅದು ಹಾರ್ಟಿಗೆ ಹೋಗ್ತದ. ಉಸಿರಾಡಿಸಿದಂತ ಉಸಿರು ಏನ್ ಮಾಡ್ತೈತಿ ಅಂತಂದ್ರೆ ಹಾರ್ಟಿಗೆ ಹೋಗ್ತದ. ಹಾರ್ಟ್ ಏನ್ ಮಾಡ್ತೈತಿ ಅಂತಂದ್ರ ಪಂಪ್ ಮಾಡ್ತದ. ಏನಂತಂದ್ರೆ ಆಕ್ಸಿಜನ್ ಯುಕ್ತವಾದಂತಹ ಬ್ಲಡ್ ಏನ್ ಮಾಡ್ತೈತಿ ಅಂತಂದ್ರ ಹಾರ್ಟಿಗೆ ಹೋಗಿ ಅಲ್ಲಿ ಯುಟಿಲೈಸ್ ಅದನ್ನ ಏನ್ ಮಾಡಿ ಪಂಪ್ ಮಾಡಿ ಇಂಪ್ಯೂರ್ ಇದನ್ನ ಪ್ಯೂರ್ ಮಾಡಿ ಅದು ಮತ್ತೆ ಪ್ಯೂರ್ ಆಗಿರ್ತಕ್ಕಂಥದ್ದನ್ನ ಎಲ್ಲಾ ಅಂಗಾಂಗಗಳಿಗೆ ಸರಬರಾಜು ಮಾಡ್ತಕ್ಕಂಥ ಕೆಲಸ ಯಾವುದು ಅಂತಂದ್ರೆ ಹಾರ್ಟ್ ಇಂದು. ಅದಕ್ಕೆ ಇದನ್ನ ಏನ್ ಹೇಳಿದೆ, ಕಾರ್ಡಿಯೋ ವೆಸ್ಕ್ಯುಲರ್ ಎಂಡ್ಯೂರೆನ್ಸ್ ಅಂತಕ್ಕಂಥ ಒಂದು ಕಾಂಪೋನೆಂಟ್ ಹೇಳಿದ್ ನಾ ಈಗ. ಇದಾಗ್ಲಿಲ್ಲ ಅಂತಂತಂದ್ರ ಯಾರು ಕೂಡ ಬದುಕಕ್ ಸಾಧ್ಯ ಇಲ್ಲ. ಅದಕ್ಕೆ ನಾವು ಉಸಿರನ್ನ ತಗೊಂಡದ್ದು ಏನಾಗತ್ತಂತಂದ್ರೆ ಡೈರೆಕ್ಟ್ಲಿ ದಟ್ ಎಂಟರ್ ಟು ದ ಹಾರ್ಟ್ ವಿತ್ ದ ಹೆಲ್ಪ್ ಆಫ್ ಬ್ಲಡ್ಡಿನ ಮುಖಾಂತರ ಏನ್ ಮಾಡ್ತೈತಿ ಅಂತ ಹಾರ್ಟ್ ಅನ್ನ ತಲುಪ್ತದ. ಹಾರ್ಟ್ ಪಂಪ್ ಮಾಡ್ತದ. ಪಂಪ್ ಮಾಡಿ ಇಂಪ್ಯೂರ್ ಬ್ಲಡ್ ಅನ್ನ ಅದು ಏನ್ ಮಾಡ್ತದ, ಪ್ಯೂರ್ ಬ್ಲಡ್ ಅನ್ನ ಎಲ್ಲ ಅಂಗಾಂಗಗಳಿಗೆ ಸರಬರಾಜು ಮಾಡ್ಲಿಕ್ಕೆ ಕಳಿಸ್ತದ. ಆಗ ಏನಾಗತ್ತಂತಂದ್ರೆ O2 ಈಸ್ ಯೂಸ್ ಟು ಕನ್ವರ್ಟ್ ದ ಕಾರ್ಬೋಹೈಡ್ರೇಟ್ ಫ್ಯಾಟ್ ಇಂಟು ಎನರ್ಜಿ ವಿಚ್ ಈಸ್ ಯೂಸ್ ಟು ಪರ್ಫಾರ್ಮ್ ದ ಫಿಸಿಕಲ್ ಆಕ್ಟಿವಿಟಿ. ನಾವ್ ಏನ್ ತಿಂದಿರ್ತೀವಲ್ಲ, ಕಾರ್ಬೋಹೈಡ್ರೇಟು ಫ್ಯಾಟು ಅವೆಲ್ಲ ಎನರ್ಜಿಯಾಗಿ ಕನ್ವರ್ಟ್ ಆಗ್ತವೆ. ಮತ್ತೆ ಈ O2 ಅದ್ರ ಜೊತೆಗೆ ಏನಾಗತ್ತಂದ್ರೆ ಕೂಡ್ಕೊಂಡು ನಮಗೆ ಶಕ್ತಿಯನ್ನ ಕೊಡ್ತಕ್ಕಂಥ ಕೆಲಸ ನಡೀತದೆ. ಏನ್ ಆಹಾರ ತಿಂದಿರ್ತೀವಿ, ಆಹಾರ ತಿಂತೀವ್ರಿ, ಆಹಾರ ತಿಂದು ಬರೀ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ನಾ ಅದಕ್ಕೆ ಹೇಳಾಕತ್ತಿದ್ದೀಗ. ನಮ್ ಜನ ಏನ್ ಮಾಡಿತ್ತ ಅಂತಂದ್ರೆ ಶೇಕ್ ಒಂದ್ ಕುಡಿದ್ರ ಆರಾಮಾಗಿ ಇರ್ಬೋದು ಅಂತ ಹೇಳಿ ತಿಪ್ಪರ್ಲಾಗ ಹಾಕಿದ್ರು ಆಗಂಗಿಲ್ಲ. ನಾ ಯಾಕೆ ಹೇಳಾಕತ್ತೀನಿ ಅಂತಂದ್ರ ಶೇಕ್ ಕುಡಿದ್ರು ಕೂಡ ಕೆಲಸ ಮಾಡ್ಬೇಕಂತ ಹೇಳ್ತೈತೆ ಅದು. ಅದಕ್ಕ O2 ಈಸ್ ಯೂಸ್ ಟು ಕನ್ವರ್ಟ್ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ ಇಂಟು ಎನರ್ಜಿ ವಿಚ್ ಈಸ್ ಟು ಪರ್ಫಾರ್ಮ್ ದ ಫಿಸಿಕಲ್ ಆಕ್ಟಿವಿಟಿ. ನಾವು ಆಹಾರ ಏನು ಕೊಟ್ಟಿರ್ತೀವಿ ಅದ್ರ ಜೊತೆಗೆ O2 ಕೂಡಿ ಏನಾಗತ್ತಂತಂದ್ರೆ ನಮ್ಗೆ ಎನರ್ಜಿ ಲೆವೆಲ್ ಅನ್ನ, ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಎನರ್ಜಿಯನ್ನ ಕೊಡ್ತದ. ಅದಕ್ಕೆ ಬರೀ ಊಟ ಮಾಡಿದ್ರೆ ಮಾತ್ರ ಎನರ್ಜಿ ಬರಂಗಿಲ್ಲ. ಎಸ್, ಅದಕ್ಕೆ ನಾವು ಬಹಳಷ್ಟು ಆಕ್ಟಿವಿಟೀಸ್ ಗಳನ್ನ ಮಾಡ್ತೀವಿ ನೋಡ್ರಿ. ಟ್ರೆಡ್ಮಿಲ್ ಮಾಡ್ತೀವಿ, ಮತ್ತೆ ಏನೋ ಬೇರೆ ಬೇರೆ ಸೈಕ್ಲಿಂಗ್ ಮಾಡ್ತೀವಿ. ಏನೇನೋ ಮಷಿನ್ಗಳನ್ನ ತಂದು ನಾವೆಲ್ಲ ಮಾಡ್ತೀವಿ. ನ್ಯಾಚುರಲ್ ಮಾಡ್ಬೇಕು, ಇದನ್ನು ಮಾಡ್ಬೇಕು ಇಲ್ಲ ಅಂತಲ್ಲ. ಬಟ್ ಯಾವ ಆಕ್ಟಿವಿಟೀಸ್ ದಿನನಿತ್ಯ ಏನ್ ಮಾಡ್ಬೇಕು? ವಾಕಿಂಗ್ ಮಾಡ್ಬೇಕು. ಯಾರಿಗೆ ಮಾಡಕ್ ಆಗಂಗಿಲ್ಲ, ಈಗ ನೋಡ್ರಿ ನಮ್ಮ ಮಲ್ಲಿಕಾರ್ಜುನ್ ಸರ್ ಅದಾರ, ಅಂಥವ್ರು ವಾಕ್ ಮಾಡ್ಬೇಕ್ರಿಪ್ಪ. ಅವ್ರಕಿನ್ನ ಒಂದ್ ಸ್ವಲ್ಪ ವಯಸ್ಸ ಇನ್ನ ಚಿಕ್ಕವ್ರ ಅದಾರ ಅಂತಂದ್ರೆ ಜಾಗಿಂಗ್ ಮಾಡ್ಬೇಕು, ಬ್ರಿಸ್ಕ್ ವಾಕ್ ಮಾಡ್ಬೇಕು, ಆಡ್ಬೇಕು. ಬಾಸ್ಕೆಟ್ ಬಾಲ್, ಹಾಕಿ, ಫುಟ್ಬಾಲ್, ಕ್ರಿಕೆಟ್, ಇನ್ನೂ ಅನೇಕ ರೀತಿಯಾದಂತಹ ಆಕ್ಟಿವಿಟೀಸ್ಗಳದಾವ. ಆಡ್ರೆಲ್ಲ ಮುಂಜಾನೆದ್ದು ಯಾರು ಬೇಡಂತಾರ. ಆಡ್ಲಿಲ್ಲ ಅಂತಂದ್ರ ಮನುಷ್ಯ ಬದುಕಂಗಿಲ್ಲ, ಬಾ ದಿವಸ ಆಕ್ಟಿವ್ ಆಗಿರಂಗಿಲ್ಲ. ಇರ್ಬೋದು, ಬಾ ದಿವಸ ಆಕ್ಟಿವ್ ಆಗಿರಂಗಿಲ್ಲ. ಅದಕ್ಕ ಮಸಲ್ ಸ್ಟ್ರೆಂತ್ ಬರ್ಬೇಕಾತಂತಂದ್ರ ನಾವು ಇವು ಮಾಡ್ಬೇಕು. ಸ್ಟ್ರೆಂತ್ ಬರ್ಬೇಕಾದ್ರೆ ಎಷ್ಟು ವೇಟ್ ಎತ್ತಬೇಕು, ಎಷ್ಟು ಇದು ಅನ್ನೋದು ನಮ್ಗ ಗೊತ್ತಿರ್ಬೇಕು. ನಾವ್ ಎಷ್ಟು ಉಪಯೋಗ ಮಾಡ್ಬೇಕು, ನಮ್ಮ ದೇಹ ಸಾಮರ್ಥ್ಯ ಐತಿ, ನಾವ್ ಎಷ್ಟು ಅದನ್ನ ಪಳಗಿಸ್ಬೇಕು. ಅದಕ್ಕೆ ಮಸಲ್ ಸ್ಟ್ರೆಂತ್ ಎತ್ತುವುದು. ನಾವೇನು ವೇಟ್ ಲಿಫ್ಟಿಂಗ್ ಮಾಡ್ತೇವೆ ಅಂತ ತಿಳ್ಕೊರಿ, ಇಷ್ಟು kg ಎತ್ತೇವೆ ಅಂತಂದ್ರ ಅದು ಸ್ಟ್ರೆಂತ್. ಮೆಸಲ್ ಎಂಡ್ಯೂರೆನ್ಸ್ ಅಂದ್ರೆ ಏನು? ಎಷ್ಟು ಟೈಮ್, ಎಷ್ಟು ಹೊತ್ತಿನ ಮಟ್ಟ ನಾವು ಅದನ್ನ ಮಾಡ್ತೀವಿ ಅನ್ನೋದು ಎಂಡ್ಯೂರೆನ್ಸ್, ತಾಳ್ಮೆ. ಹೌದು. ಈಗ ಕುಂದಿರ್ತೀರಂತ ತಿಳ್ಕೊರಿ, ಈಗ ತಾಳ್ಮೆ ಇದ್ರೆ ಇಲ್ಲಿ ಕುಂದಿರ್ತಾರ, ನಾನ್ ನೋಡಿದೀನಿ. ಕೇಳುವಂತ ಪೇಷನ್ಸ್ ಅಲ್ಲ, ಯಾರಿಗೆ ತಾಳ್ಮೆ ಎಂಡ್ಯೂರೆನ್ಸ್ ಇರ್ತದೆ ಅವ್ರು ಮಾತ್ರ ಕೇಳ್ತಾರ. ಎಲ್ಲಾರ ತಲೆಯಾಗ ಹೋಗಂಗಿಲ್ಲ. ಈಗ ಒಂದ್ 20 ಮಂದಿ 30-40 ಮಂದಿ ಅದಾರ ಇಲ್ಲಿ, ಎಲ್ಲರಿಗೂ ಇದು ಹೋಗಿರಂಗಿಲ್ಲ. ಸ್ವಲ್ಪ ಹೋಗಿರ್ತತಿ, ಸ್ವಲ್ಪ ಬಂದಿರ್ತತಿ.
ತಾಳ್ಮೆ ಯಾರಿಗಿರ್ತದ ಅಂಡ್ ಸಹಿಷ್ಣುತೆ ಇರ್ತದೆ ಅವ್ರಿಗೆ ಪರ್ಫೆಕ್ಟ್ ಆಗಿ ಹೋಗಿರ್ತದೆ. ಅದಕ್ಕೆ ಮಸಲ್ ಎಂಡ್ಯೂರೆನ್ಸ್ ಏನು ಅಂತಂತಂದ್ರೆ ಹೌ ಲಾಂಗ್ ಯು ಕ್ಯಾನ್ ಫಿಟ್ ಅಂಡ್ ಲಿಫ್ಟ್ ಅಥವಾ ವರ್ಕ್, ಎಷ್ಟೊತ್ತಿನ ಮಟ್ಟ ನೀವು ಮಾಡ್ತೀರಿ ಅನ್ನೋದನ್ನ ಅದು ಮಸಲ್ ಎಂಡ್ಯೂರೆನ್ಸ್ ಅಂತ ಕರೀತೀವಿ. ಎಸ್, ಹೀಗೆ ಈ ಮಸಲ್ ಎಂಡ್ಯೂರೆನ್ಸ್ ಏನಾಗತ್ತಂದ್ರೆ ಬಹಳಷ್ಟು ನಮ್ಗೆ ಕೆಲಸ ಮಾಡ್ತದೆ. ಓಕೆ, ಒಂದ ನಿಮಿಷ ಏನಾಯ್ತು. ಓಕೆ, ಎಸ್, ಅದಕ್ಕೆ ಈ ಎಕ್ಸರ್ಸೈಸ್ ಮಾಡೋದ್ರಿಂದ ಏನು ಲಾಭ, ಇಫೆಕ್ಟ್ ಏನಾಗತ್ತಂತಂದ್ರ ಸ್ಟ್ರೆಸ್, ಸ್ಟಿಮ್ಯುಲೇಟ್ ದ ಬ್ರೈನ್ ಆಕ್ಟಿವಿಟಿ, ಬಹಳ ಲಾಭಗಳದ. ಎಷ್ಟು ಲಾಭಗಳದಾವ ಅಂತಂತಂದ್ರೆ ಎಕ್ಸರ್ಸೈಸು, ಅದಕ್ಕೆ ಹೇಳಿದೆ ಇಟ್ ಈಸ್ ಎ ನ್ಯಾಚುರಲ್ ಮೆಡಿಸಿನ್. ಸ್ವಾಭಾವಿಕ, ನಾವೆಲ್ಲ ರೊಕ್ಕ ಕೊಟ್ಟು ಮೆಡಿಸಿನ್ ತಗೊಂಡ್ಬರ್ತೀವಿ. ನಾವು ಯಾರು ಕೂಡ ಸ್ವಾಭಾವಿಕವಾಗಿ ಎಕ್ಸರ್ಸೈಸ್ ಅನ್ನು ಮಾಡಿದ್ರ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಮೆಡಿಸಿನ್. ಉಸಿರಾಡಿಸಿದ್ರ ಅಂದ್ರ ಮೆಡಿಸಿನ್. ಅದರಂತ ಮೆಡಿಸಿನ್ ಯಾವ್ದ? ಪ್ರಾಣವಾಯು. ಯಾರಿಗೆಲ್ಲ ಗೊತ್ತೈತಿ ಪ್ರಾಣವಾಯು ಯಾವುದು? ಆಕ್ಸಿಜನ್. ಸಾಯವ ಸಹಿತ ಬದುಕ್ತಾನ, ಹೌದು. ಆಕ್ಸಿಜನ್ ಹಚ್ಬೇಕ್ರಿ, ಸಾಯಕತ್ತಾನ ಅಂತಂದ್ರೆ ಆಕ್ಸಿಜನ್ ಹಚ್ತೇವಿ, ಪ್ರಾಣವಾಯು. ನೋಡ್ರಿ, ಅಂಥದ್ದನ್ನ ನ್ಯಾಚುರಲ್ ಆಗಿ ಬರ್ತಕ್ಕಂಥದ್ದನ್ನ ನಾವು ಸರಿಯಾಗಿ ಉಸಿರಾಡ್ಸಂಗಿಲ್ಲ. ಎಕ್ಸರ್ಸೈಸ್ ಮಾಡಿದ್ರಿ ಚೆನ್ನಾಗಿ ಬ್ರೀದ್ ಮಾಡ್ತೀರಿ, ಸ್ಟ್ರೆಸ್ ರಿಲೀಫ್ ಆಗ್ತದ, ಬ್ರೈನ್ ಆಕ್ಟಿವಿಟಿ ಆಗ್ತದ, ಬ್ರೈನ್ ಆಕ್ಟಿವ್ ಆಗ್ತದ, ರೆಗ್ಯುಲೇಟ್ ದ ಹೆಲ್ತ್ ಕನ್ಸರ್ನ್ಸ್. ಏನೋ ಹೃದಯ ಏನೋ ಈ ಇದಕ್ಕೆ ಸಂಬಂಧಿಸಿದಂತಹ ಹೃದಯಕ್ಕೆ ಅಥವಾ ಹೆಲ್ತ್ಗೆ ಸಂಬಂಧಿಸಿದಂತ ಯಾವುದೇ ಸಮಸ್ಯೆಗಳಿರಲಿ ಅವನ್ನೆಲ್ಲವನ್ನ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಈ ಒಂದು ಹೆಲ್ತ್ಗಿದೆ. ಅದಕ್ಕೆ ಹೇಳೋದು ಈ ಒಂದು ಫಿಟ್ನೆಸ್ಗೆ ಎಕ್ಸರ್ಸೈಸ್ ಮಾಡೋದ್ರಿಂದ ಬಹಳಷ್ಟು ಲಾಭಗಳದಾವ. ಎಸ್, ನಾವೆಲ್ಲರೂ ಕೂಡ ಫಿಟ್ನೆಸ್ಗೆ ಬರ್ತೀವಿ. ನೋಡ್ರಿ, ಈ ಎಂಡ್ಯೂರೆನ್ಸ್ ಹೆಂಗ್ ಬರ್ತದೆ ಹಂಗ ಬರಂಗಿಲ್ಲ, ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಮಸಲ್ ಸ್ಟ್ರೆಂಗ್ತ್ ಅಂತ ಹೇಳಿದೆ. ಮಸಲ್ ಸ್ಟ್ರೆಂಗ್ತ್ ಹೆಂಗ ಅಂತಂದ್ರೆ, ಸ್ಟ್ರೆಂಗ್ತ್ ಅಂದ್ರೆ ಏನು? ಸಾಮರ್ಥ್ಯ. ಮಸಲ್ ಸ್ಟ್ರೆಂಗ್ತ್ ಅಂದ್ರೆ ಏನು? ಪವರ್ ಲಿಫ್ಟಿಂಗ್ ಈಸ್ ಯೂಸ್ವಲಿ ದ ಪೀಪಲ್ ಬಿಲ್ಡ್ ದೇರ್ ಓವರಾಲ್ ಮಸಲ್ ಸ್ಟ್ರೆಂಗ್ತ್. ಈಗ ಒಬ್ಬರು ಎತ್ತಾಕತ್ತಾರ ಅಂತಂದ್ರೆ ಅದನ್ನ ಏನ್ ಕರಿತೀವಿ ಅಂದ್ರೆ ಸ್ಟ್ರೆಂಗ್ತ್ ಅಂತ ಕರಿತೀವಿ. ಎಸ್, ಎಂಡ್ಯೂರೆನ್ಸ್ ಅಂದ್ರೆ ಎಷ್ಟೊತ್ತನ ಮಾಡ್ತೀವಿ ಅದು ಎಂಡ್ಯೂರೆನ್ಸ್. ನಾವ್ ಎಷ್ಟೊತ್ತನ ನಿಲ್ತೀವಿ ಇಲ್ಲಿ, ನಮ್ಗೆಲ್ಲ ಇದು ಮಾಡಿಸ್ತಿರ್ತಾರ ಮೇಡಮ್, ನೋಡಿದಲ್ಲಿ ಇದು ಎಂಡ್ಯೂರೆನ್ಸ್ ಅಂತ ಕರಿತೀವಿ. ಓಕೆ, ಟಿಪ್ಸ್ ಫಾರ್ ಬಿಲ್ಡಿಂಗ್ ದ ಮಸಲ್ ಸ್ಟ್ರೆಂಗ್ತ್. ಮಸ್ಕ್ಯುಲರ್ ಸ್ಟ್ರೆಂಗ್ತ್ ಅನ್ನ ಮಾಡ್ಬೇಕಂತಂದ್ರೆ ಕೆಲವೊಂದಿಷ್ಟು ಟಿಪ್ಸ್ ಅದಾವ, ಇದನ್ನ ಅನುಸರಿಸಬೇಕು. ಏನ್ ಮಾಡ್ಬೇಕಂತಂದ್ರೆ ಕಾನ್ಸಂಟ್ರೇಟ್ ಆನ್ ಆಕ್ಟಿವಿಟೀಸ್. ನೀವ್ ಏನ್ ಕೆಲಸ ಮಾಡಕತ್ತೀರಿ ಅದ್ರ ಮೇಲೆ ನೀವೇನು ಕಾನ್ಸಂಟ್ರೇಟ್ ಮಾಡ್ಬೇಕು. ಒಂದು, ವರ್ಕ್ ವಿತ್ ಸ್ಪೆಸಿಫಿಕ್ ಮಸಲ್ ಗ್ರೂಪ್ಸ್. ಏನು ಕೆಲವೊಂದು ಚಟುವಟಿಕೆಗಳಿರ್ತಾವಲ್ಲ, ನಿಮ್ಗೆ ಎಲ್ಲಿ ವೀಕ್ನೆಸ್ ಇರ್ತತಿ. ಕೆಲವೊಂದಿಗೆ ಬ್ಯಾಕ್ ಪೇನ್ ಐತಿ ಅಂತ ಹೇಳ್ತಿದ್ರ. ನಮ್ಮ ಮಂಜುನಾಥ್ ಸರ್, ದಾನಿ ಸರ್ ಹೇಳ್ತಿದ್ರು, ಸರ್ ಬ್ಯಾಕ್ ಪೇನ್ ಬರಾಕತ್ತೈತ್ರಿ. ಎಲ್ಲಿ ಪೇನ್ ಐತಲ್ಲ ಅದನ್ನ ಕಾನ್ಸಂಟ್ರೇಟ್ ಮಾಡಿ ಏನ್ ಮಾಡ್ಬೇಕಂತಂದ್ರೆ ನಾವು ಅದ್ರ ಮೇಲೆ ವರ್ಕ್ ಮಾಡ್ಬೇಕು. ಯೋಗ ಮಾಡಿಸೋ ಮುಂದ ಮಾಡಿಸ್ತಿರ್ತಾರ, ನಾನು ನೋಡೇನಿ. ರಿಲ್ಯಾಕ್ಸ್ ಯುವರ್ ಥೈಸ್ ಅಂಡ್ ಫಿಂಗರ್ಸ್ ಹೇಳ್ತಿರ್ತೀರಿ ಮೇಡಮ್, ಹೇಳ್ತಿರ್ತಾರ. ರಿಲ್ಯಾಕ್ಸ್ ಯುವರ್ ಥೈಸ್, ರಿಲ್ಯಾಕ್ಸ್ ಯುವರ್ ಫಿಂಗರ್, ಹಿಂಗೆಲ್ಲ ರಿಲ್ಯಾಕ್ಸ್ ಯುವರ್ ಚೆಸ್ಟ್ ಅಂತ ಹೇಳ್ತಾರ. ಏನಂದ್ರೆ ಸ್ಪೆಸಿಫಿಕ್ ಗ್ರೂಪ್ ಮ್ಯಾಗ ನಾವು ಕೆಲಸ ಮಾಡ್ಬೇಕು. ಎಲ್ಲಿ ನಮಗೆ ವೀಕ್ನೆಸ್ ಇರ್ತತಿ ಅದನ್ನ ನಾವ್ ಏನ್ ಮಾಡ್ಬೇಕಂತಂದ್ರೆ ಮೇಜರ್ ಆಗಿ ಮಾಡ್ಕೋಬೇಕು. ಅದ್ರ ಮೇಲೆ ವರ್ಕ್ ಮಾಡ್ಬೇಕು. ಈಗ ಮೊನ್ನೆ ನಮ್ ರಾಘವೇಂದ್ರ ಸರ್ ನಾ ಮಾಡಕತ್ತಿದ್ದೀನ್ರಿ, ಇಲ್ಲಿ ಹಿಡ್ಕೊಂಡ್ ಬಿಡ್ತೀರಿ, ಅದಕ್ಕೆ 2 ದಿನ ಬಿಟ್ಟಿದ್ನ್ಯಾಡ್ರಿ ಅಂತಂದ್ರು ಅವ್ರು. ಬಿಟ್ರ ಅಲ್ಲಿ ಬಿಡ್ಬೇಕ, ಅದಕ್ಕೆ ರೆಸ್ಟ್ ಕೊಡ್ಬೇಕ, ಮತ್ತ ಅದ್ರ ಮ್ಯಾಗ ನಾವು ವರ್ಕ್ ಮಾಡ್ಬೇಕ. ಅದು ಬರಬಾರ್ದಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ತಪ್ಪ ಬಿಟ್ಟು ಬಿಡ್ತೀವಿ. ಅದಕ್ಕೆ ಏನ್ ಮಾಡುದು, ಕಾನ್ಸಂಟ್ರೇಟ್ ಆನ್ ಆಕ್ಟಿವಿಟೀಸ್ ದಟ್ ವರ್ಕ್ ಸ್ಪೆಸಿಫಿಕ್ ಮಸಲ್ ಗ್ರೂಪ್ಸ್ ಏನಿರ್ತಾವಲ್ಲ ಅದ್ರ ಮೇಲೆ ವರ್ಕ್ ಮಾಡ್ಬೇಕು. ಆಗ ಸ್ಟ್ರೆಂಗ್ತ್ ಬರ್ತದ, ಮಸಲ್ ಸ್ಟ್ರೆಂಗ್ತ್ ಬರ್ತದ, ಮಸಲ್ ಎಂಡ್ಯೂರೆನ್ಸ್ ಬರ್ತದ. ಎಸ್, ಅದಕ್ಕೆ ವಾರ್ಮ್ ಅಪ್ ಈಸ್ ಕ್ರೂಸಿಯಲ್ ಟು ಎನಿ ವರ್ಕೌಟ್. ಫಸ್ಟ್ ವಾರ್ಮ್ ಅಪ್ ಮಾಡ್ಬೇಕು. ನಾವೆಲ್ಲ ಫಸ್ಟ್ ವಾರ್ಮ್ ಅಪ್ ಮಾಡಿಸ್ತೇವೆ ನೋಡ್ರಿ. 10 ಮಿನಿಟ್ಸ್ ವಾರ್ಮ್ ಅಪ್ ಇರ್ತದೆ. ಯಾಕೆ? ವಾರ್ಮ್ ಅಪ್ ಇರ್ಲಾರ್ದ ಮುಂದೆ ವರ್ಕೌಟ್ ಆಗಂಗಿಲ್ಲ. ಅದಕ್ಕೆ ವರ್ಕೌಟ್ ಮಾಡ್ಬೇಕಾದ್ರೆ ಫಸ್ಟ್ ವಾರ್ಮ್ ಅಪ್ ಮಾಡ್ಲಾರ್ದೆ ಮಾಡ್ಲೇಬಾರ್ದು. ಮಾಡಿದ್ರ ಏನಾರ ಆಗ್ತಾವ. ಎಸ್, ನೆಕ್ಸ್ಟ್ ರೆಸ್ಟ್ ಬಹಳಷ್ಟು ಮುಖ್ಯ. ಮಸಲ್ ಸ್ಟ್ರೆಂಗ್ತ್ ಮಾಡ್ಬೇಕಂತಂದ್ರೆ ರೆಸ್ಟ್ ಬಹಳಷ್ಟು ಮುಖ್ಯ. 1 or 2 days ರಿಕವರಿ ಈಸ್ ಕಾಲ್ಡ್ ರೆಸ್ಟ್. ಮೊನ್ನೆ ಮೇಡಮ್ ಹೇಳಿದ್ರು, ಸರ್ ಬಹಳ ಇದಾಗೈತಿ,
ಮನುಬಾಯಿ ಮೇಡಮ್ ಹೇಳಿದ್ರು, ರೆಸ್ಟ್ ಮಾಡಿದ್ರೆ ಮುಗಿದೋಯ್ತು. 1 or 2 days ರಿಕವರಿ ರೆಸ್ಟ್ ಟೈಮ್ ಅಂತ ಕರಿತೀವಿ. ಹೌದು, ಮ್ಯಾಕ್ಸಿಮಮ್ ಯಾವುದೇ ಇಂಜುರಿಗಳಿರಲಿ 1 ರಿಂದ 2 ದಿವಸ ಕಲಾಸ್ ಫಿನಿಶ್. ಅಷ್ಟೊತ್ತಿಗೆ ರಿಕವರಿ ಆಗತ್ತದ. ಬಾಡಿ ಭಾಳ ಶಾನೆ ಐತಿ, ಇಂಟೆಲಿಜೆಂಟ್ ಇನೋಸೆಂಟ್ ಅಂತ ಸರ್ ಹೇಳ್ತಿರ್ತಾರೆ ಯಾವತ್ಲು. ನಮ್ಮ ಬಾಡಿ ಭಾಳ ಇಂಟೆಲಿಜೆಂಟ್ ಐತಿ, ಇನೋಸೆಂಟ್ ಐತಿ. ಯಾವಾಗ ರಿಪೇರ್ ಮಾಡ್ಬೇಕಾದ್ರೆ ಮಾಡಿಬಿಡ್ತದ. ಅದಕ್ಕೆ ರೆಸ್ಟ್ ಬಹಳಷ್ಟು ಮುಖ್ಯ. ಇದನ್ನ ನಮ್ಮ ಮಸಲ್ ಸ್ಟ್ರೆಂತ್ ಅನ್ನ ಮಾಡ್ಬೇಕಾತಂದ್ರ ರೆಸ್ಟ್ ಬಹಳಷ್ಟು ಮುಖ್ಯ. ಅದಕ್ಕೆ ಬೇಗ ಮಲಗಬೇಕು, ಬೇಗ ಹೇಳ್ಬೇಕು. ಎಸ್, ನೋ ಯುವರ್ ಲಿಮಿಟ್ಸ್. ಫಸ್ಟ್ ನೀವು ಎಕ್ಸರ್ಸೈಸ್ ಮಾಡೋಕ್ಕಿಂತ ಮೊದಲ ನಿಮ್ಮ ಸಾಮರ್ಥ್ಯವನ್ನ ನೀವು ಗುರುತಿಸ್ಕೋಬೇಕು. ಹಂಗ ಮಾಡಬಾರ್ದು. ನೋ ಯುವರ್ ಲಿಮಿಟ್ಸ್. ಎಕ್ಸರ್ಸೈಸ್ ಓನ್ಲಿ ಫನ್ ಇಫ್ ಯು ಆರ್ ನಾಟ್ ಪೇನ್. ನಿಮ್ಗೆ ಪೇನ್ ಇರ್ಲಿಲ್ಲ ಅಂತಂತಂದ್ರ ಅದು ಏನಾಗತ್ತಂದ್ರ ವಿನೋದವಾಗಿ ರೂಪುಗೊಳ್ತದೆ. ವಿನೋದ ಅಂತಂದ್ರೆ ಖುಷಿ. ಖುಷಿ ಯಾಕಾರ ವಿನೋದ ಯಾರು ಮಾಡ್ತಾರ? ಫನ್ ಯಾವಾಗ ಆಗತ್ತ? ಹೌದು. ಪೇನ್ ಇರ್ಲಿಲ್ಲ ಅಂತಂದ್ರೆ ನಮ್ಗೆ ಏನಾಗತ್ತ? ಖುಷಿ ಆಗತ್ತ. ಪೇನ್ ಇತ್ತ ಖುಷಿ ಆಗಂಗಿಲ್ಲ. ಅದಕ್ಕೆ ಹೇಳೋದು ನೋ ಯುವರ್ ಲಿಮಿಟ್ಸ್. ನಿಮ್ ಲಿಮಿಟ್ಸ್ ನೋಡ್ಕೊಳ್ರಿ, ಅದ್ರ ಮೇಲೆ ನೀವು ವರ್ಕ್ ಮಾಡ್ಬೇಕು. ಎಸ್, ಫಾರ್ ಎಕ್ಸಾಂಪಲ್ ಹಿಂಗ ಏನ್ ಮಾಡ್ರಿ, ಏನೇನ್ ಆಕ್ಟಿವಿಟೀಸ್, ಜಂಪಿಂಗ್ ಮಾಡ್ರಿ, ಮಾಡಿಫೈಡ್ ಡಿಪ್ಸ್ ಹೊಡ್ರಿ, ಮಾಡಿಫೈಡ್ ಪುಷಪ್ಸ್ ಮಾಡ್ರಿ, ಆನಂತರ ಅಬ್ಡೋಮಿನಲ್ ಕ್ರಂಚಸ್ ಮಾಡ್ರಿ, ಅಬ್ಡೋಮಿನಲ್ ಏನು ಕಲಪ್ಸ್ ಮಾಡ್ರಿ. ಸಾಕಷ್ಟು ಅದಾವ. ಎಷ್ಟು ಮಾಡ್ಬೇಕು ಇಲ್ಲೊಂದು ಚಾರ್ಟ್ ಐತಿ. ಅವ್ರವ್ರ ಸಾಮರ್ಥ್ಯಕ್ಕೆ ತಕ್ಕಂತ ಮಾಡ್ಬೇಕು. ನಾವ್ ಹೆಂಗ್ ಬೇಕಾದಂಗ್ ಮಾಡೋದಲ್ಲ. ಅ ಪರ್ಟಿಕ್ಯುಲರ್ ರ್ಯಾಂಕ್ is given to each exercise according to the number of repetitions performed. ಅದಕ್ಕೆ ಹೇಳೋದು ಒಂದು ದಿನ 5 ಕೌಂಟ್ಸ್, ನೆಕ್ಸ್ಟ್ ವೀಕು 10 ಕೌಂಟ್ಸ್, ನೆಕ್ಸ್ಟ್ ವೀಕು 15 ಕೌಂಟ್ಸ್, ನೆಕ್ಸ್ಟ್ ವೀಕು 20 ಕೌಂಟ್ಸ್. ನಾವು ಒಂದ ದಿವಸ 20 ಕೌಂಟ್ಸ್ ಮಾಡಿದ್ವಿ ಅಂತಂತಂದ್ರ ಮಸಲ್ ಕ್ರಾಂಪ್ಸ್ ಆಗಿಬಿಡ್ತಾವ, ಮಸಲ್ಸ್ ಪ್ರಾಬ್ಲಮ್ ಆಗ್ತಾವ. ಮಾಡ್ಬಾರ್ದು. ಅದಕ್ಕೆ ಬಿಗ್ನರ್ಸ್ ಹೇಳ್ತಿರ್ತಾರೆ ಮೇಡಮ್, ಯಾವತ್ತು ನಾನು ನೋಡಿದೀನಿ. ಬಿಗ್ನರ್ಸ್ 5 ಕೌಂಟ್ಸ್ ಮಾಡ್ರಿ, ಯಾರು ಲೆಂಗ್ದಿ ಆಗಿ ಮಾಡಕತ್ತೀರಿ 20 ಕೌಂಟ್ಸ್ ಮಾಡ್ರಿ ಅಂತ ಹೇಳ್ತಾರೆ. ನಾವು ರೆಗ್ಯುಲರ್ ಆಗಿ ಅದನ್ನ ಮಾಡ್ರಿ. ಯಾಕಂತಂದ್ರೆ ನಾವು ಆಗ ತಾಳ್ಮೆ ಬರ್ತದ. ಎಸ್, ಫೈನ್. ಓಕೆ, ಒಂದು ಫ್ಲೆಕ್ಸಿಬಿಲಿಟಿ ಬರ್ತದ. ದ ರೇಂಜ್ ಆಫ್ ಮೋಷನ್ ದಟ್ ಈಸ್ ಕಾಲ್ಡ್ ಫ್ಲೆಕ್ಸಿಬಿಲಿಟಿ. ನಮ್ಮ ಜಾಯಿಂಟ್ಗಳ ಬಗ್ಗೆ ಹಂಗ ಬರಂಗಿಲ್ಲ, ಬೆಂಡ್ ಆಗಕ್ ಬರಂಗಿಲ್ಲ. ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಎಷ್ಟು ವರ್ಷಗಳವರೆಗೆ ಪ್ರಾಕ್ಟೀಸ್ ಮಾಡ್ತೀರಿ, ಆಗ ಅದು ಫ್ಲೆಕ್ಸಿಬಿಲಿಟಿ ಇರತೈತಿ. ಅದು ನೀವು ಬಿಟ್ರಿ ಅಂದ್ರೆ ಮತ್ತೆ ಬಗ್ಗಕ್ ಆಗಂಗಿಲ್ಲ. ಬೇಕಾದ್ರೆ ನೋಡ್ರಿ, ಈಗ ಬೆಂಡ್ ಆಗಕ್ ಆಗೋದ್ ಸರ್ ಅಂತ ಹೇಳ್ತಾರೆ. ಯಾಕ ಬಿಟ್ರಿ? ನೀವು ದಿನಂಪ್ರತಿ ಪ್ರಾಕ್ಟೀಸ್ ಮಾಡ್ತೀರಿ ನೋಡ್ರಿ, ಬೇಕಾದಂಗ್ ಮಾಡ್ತೀರಿ. ಅದಕ್ಕೆ ದ ಫ್ಲೆಕ್ಸಿಬಿಲಿಟಿ, ದ ರೇಂಜ್ ಆಫ್ ಮೋಷನ್ ದಟ್ ಈಸ್ ದ ಪಾಸಿಬಲ್ ಅರೌಂಡ್ ದ ಜಾಯಿಂಟ್ಸ್ ಅಂಡ್ ಜಾಯಿಂಟ್ಸ್ ಈಸ್ ಕಾಲ್ಡ್ ಫ್ಲೆಕ್ಸಿಬಿಲಿಟಿ. ಇದನ್ನ ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ. ಎಸ್, ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಕೆಲವೊಂದಿಷ್ಟು ಫಿಕ್ಸ್ ಆಗಿ ಎಕ್ಸರ್ಸೈಸ್ ಗಳನ್ನ ಮಾಡ್ಬೇಕು. ತ್ರಾಸ ಆಕತಿ ಕರೆ, ಹಂಗತ ಮಾಡ್ಬೇಕು. ಈಗ ಏನ್ ಅಲ್ಲಿ ಮಾಡಾಕತ್ತಾರ ನೋಡ್ರಿ, ಹಿಂಗ್ ಹಿಡ್ಕೊಂಡು ಸ್ಟ್ರೆಚಿಂಗ್ ಮಾಡ್ಬೇಕು, ಸಿಟ್ ಡೌನ್ ಆಗ್ಬೇಕು, ಎಕ್ಸ್ಟೆಂಡೆಡ್ ಮಾಡ್ಬೇಕು, ಏನು ಲೆಗ್ಸ್ ಗಳನ್ನ ಸ್ಟ್ರೆಚ್ ಮಾಡ್ಬೇಕು, ಹ್ಯಾಂಡ್ಸ್ ಗಳನ್ನ ಸ್ಟ್ರೆಚ್ ಮಾಡ್ಬೇಕು. ಎಲ್ಲಗಳನ್ನು ಮಾಡಿದಾಗ ಏನಾಗತ್ತಂತಂದ್ರೆ ನಮ್ಗೆ ಫ್ಲೆಕ್ಸಿಬಿಲಿಟಿ ಬರ್ತದೆ. ಓಕೆ, ನೆಕ್ಸ್ಟ್ ಕೊನೆಯದಾಗಿ ಬರೋದು ಬಾಡಿ ಕಂಪೋಸಿಷನ್. ನಮ್ಗೆ ಬೇಕಾಗೋದು ಏನಂತಂದ್ರೆ ಬಾಡಿ ಕಂಪೋಸಿಷನ್. ಬಾಡಿ ಅಂತಂದ್ರೆ ಆಗ ಸ್ಟ್ರಕ್ಚರ್ ಬರ್ತದ. ರಿಲೇಟಿವ್ ಅಮೌಂಟ್ ಆಫ್ ಮಸಲ್, ಫ್ಯಾಟ್, ಬೋನ್ ಅಂಡ್ ಅದರ್ ವೈಟಲ್ ಪಾರ್ಟ್ಸ್ ಆಫ್ ದ ಬಾಡಿ, ಲೀನ್ ವೇಟ್ ಅಂಡ್ ದ ಫ್ಯಾಟಿ ಟಿಶ್ಯೂ, ಅದೆಲ್ಲ ಕೂಡ ರಿಮೂವ್ ಆಗ್ಲಿಕ್ಕೆ ಬರ್ತದ. ಲೀನ್ ಮಸಲ್ ಮಾಸ್ ಬರ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದಕ್ಕೆ ಆಗ ಬಾಡಿ ಕಂಪೋಸಿಷನ್ ಆಗುತ್ತೆ. ಇಷ್ಟೆಲ್ಲ ಮಾಡಿದಾಗ ನಮ್ಗೆ ಬಾಡಿ ಕಂಪೋಸಿಷನ್ ಆಗುತ್ತೆ. ಸಿ, ಇಲ್ಲಿ ಅವ್ರ ಬಾಡಿ ಕಂಪೋಸಿಷನ್ ಹೆಂಗೈತೆ ಅಂತಂತಂದ್ರೆ ಇದನ್ನ ನೋಡ್ಕೋಬಹುದು. ನಿಮ್ಗೆ ವಾಟರ್ ಬೇಕು, ಪ್ರೋಟೀನ್ ಬೇಕು, ಬ್ಲಡ್ ಬೇಕು, ಫ್ಯಾಟ್ ಬೇಕು, ಬೋನ್ ಬೇಕು, ಆಕ್ಸಿಜನ್ ಬೇಕು, ಕಾರ್ಬನ್ ಬೇಕು, ಹೈಡ್ರೋಜನ್ ಬೇಕು, ನೈಟ್ರೋಜನ್ ಬೇಕು. ಇದನ್ನೆಲ್ಲ ಕೂಡಿ ಏನಾಗತ್ತಂದ್ರೆ ಬಾಡಿ ಕಂಪೋಸಿಷನ್ ಆಗಿರ್ತದೆ. ವಾಟರ್ ಎಷ್ಟು ಪರ್ಸೆಂಟ್ ಅಂತಂದ್ರೆ 60 to 80% ವಾಟರ್ ಬೇಕು ಆಫ್ ಅವರ್ ಬಾಡಿ ವೇಟ್. ನಮ್ಮ ದೇಹದ ಬಾಡಿ ಪರ್ಸೆಂಟ್ನೊಳಗ 60 to 80% ನಮ್ಗೆ ನೀರ್ ಇರ್ಬೇಕು. is a single abundant chemical substance in the body. ಏನು ಇದು? ಕೆಮಿಕಲ್ ಸಬ್ಸ್ಟೆನ್ಸ್. ಇದು ಯಾವುದು? ವಾಟರ್. 60 to 80% ಬಾಡಿ ಏನ್ ಬೇಕು ನಮ್ಗಂತಂದ್ರೆ ಇರತ್ತ. ಇದು ಕೆಮಿಕಲ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಎಸ್, ಆನಂತರ ಪ್ರೋಟೀನ್ ಬೇಕು, 10 to 30% ಪ್ರೋಟೀನ್.
ಈಚ್ ಸೆಲ್ ಮಾಸ್ ಮಸ್ಟ್ ನೀಡೆಡ್ ದ 10 to 30% ಪ್ರೋಟೀನ್. ಪ್ರೋಟೀನ್ ಕೊಡ್ಲಿಲ್ಲ ಅಂದ್ರೆ ಕೆಲಸ ಮಾಡಕ್ ಆಗಂಗಿಲ್ಲ, ನಿಮ್ ಸ್ಟ್ರಕ್ಚರ್ ಬಾಡಿ ಬಿಲ್ಡ್ ಆಗಂಗಿಲ್ಲ. ಎಸ್. ಆನಂತರ ಬ್ಲಡ್ ಅಮೌಂಟ್ಸ್ ಫಾರ್ ದ ಅಪ್ರಾಕ್ಸಿಮೇಟ್ಲಿ 8% ಆಫ್ ದ ಬಾಡಿ ವೇಟ್. ನಮ್ಮ ಬಾಡಿ ವೇಟಿನ 8% ಬ್ಲಡ್ ಬೇಕು ನಮ್ಗೆ. ಹೆಲ್ದಿ ಅಡಲ್ಟ್ಗೆ 5 ರಿಂದ 6 ಲೀಟರ್ ಇರ್ಬೇಕು. ಹೆಲ್ದಿ ಅಡಲ್ಟ್ಗೆ ಅದು ಹಂಗ ಬರೋದಲ್ಲ, ನಾವು ತಿನ್ಬೇಕು, ಆನಂತರ ಆಕ್ಟಿವಿಟೀಸು ಮಾಡ್ಬೇಕು. ಆಗ 5 to 6 ಲೀಟರ್ ನಮ್ಗೆ ಬ್ಲಡ್ ಇರ್ತದ. ನಾವು ಎಕ್ಸರ್ಸೈಸ್ ಮಾಡ್ಲಿಲ್ಲ ಅಂತಂದ್ರೆ ಬರೀ ಇಂಪ್ಯೂರ್ ಬ್ಲಡ್ ಉಳಿಯಕ್ ಸ್ಟಾರ್ಟ್ ಮಾಡ್ತದೆ. ಎಸ್. ಅದೇ ಹೆಣ್ಮಕ್ಳಿಗೆ 4 ರಿಂದ 5 ಲೀಟರ್ ಏನ್ ಬೇಕು ಅಂತಂದ್ರೆ ಅಡಲ್ಟ್ಗಳಿಗೆ ಬ್ಲಡ್ ಅವಶ್ಯಕತೆ ಇರ್ತದೆ, ಹೆಲ್ದಿ ಬ್ಲಡ್. ಎಸ್. ಇದು ಬಾಡಿ ಕಾಂಪೋಸಿಷನ್. ನಾ ಆಗ್ಲೇ ಹೇಳಿದೆ, ಬಾಡಿ ಕಾಂಪೋಸಿಷನ್ ಯಾಕೆ ಹೇಳಕತ್ತೇನೆ ಅಂತಂದ್ರೆ, ನಾವು ಕೆಲಸ ಮಾಡಿದ್ರೆ, ತಿಂದ್ರೆ, ಚೆನ್ನಾಗಿ ಕೆಲಸ ಮಾಡಿದ್ರೆ, ಎಕ್ಸರ್ಸೈಸ್ ಮಾಡಿದ್ರೆ, ಅದಕ್ಕೆ ಸಹಿಷ್ಣುತೆ ಬಂದ್ರೆ ಇದೆಲ್ಲವೂ ಕೂಡ ಅಲ್ಲಿ ಇರ್ತದ. ಆಗ ನಮ್ಮ ಬಾಡಿ ಚೆನ್ನಾಗಿ ವರ್ಕ್ ಮಾಡ್ತದೆ. ನೆಕ್ಸ್ಟ್ ಬಾಡಿ ಕಾಂಪೋಸಿಷನ್ಯಾಗ ಇದಟ್ಟ ಅಲ್ಲ, ಫ್ಯಾಟು ಬೇಕು. ಫ್ಯಾಟ್ ಕನ್ಸ್ಟಿಟ್ಯೂಟ್ಸ್ 18 to 30%. ಅದಕ್ಕೂ 18% ಎವರೇಜ್ ಏನ್ ಬೇಕಂತಂದ್ರೆ ಮನುಷ್ಯನಿಗೆ ಬೇಕು. ಯಾಕಂದ್ರೆ ಕೆಲಸ ಮಾಡ್ತಾನೆ, ಫ್ಯಾಟ್ ಬರ್ನ್ ಆಗ್ತಾ ಇರ್ತದೆ, ಅದಕ್ಕೆ ಫ್ಯಾಟು ಕೂಡ ಬೇಕು, ಗುಡ್ ಫ್ಯಾಟು ಕೂಡ. ಅದಕ್ಕೆ ನಮ್ ನೋಡ್ರಿ, ನಮ್ ಫಿಲಾಸಫಿ ಹೆಂಗ್ ಕೂಡೈತೆ ಅಂತಂದ್ರೆ ಕಾರ್ಬೋಹೈಡ್ರೇಟ್, ಫ್ಯಾಟ್, ಪ್ರೋಟೀನ್. ಎಸ್. ಬೋನ್ ಸ್ಕೆಲಿಟಲ್ ಕಾಂಪೋಸ್ಡ್ ಆಫ್ ದ ಬೋನ್ಸ್, ಕಾರ್ಟಿಲೇಜ್, ಜಾಯಿಂಟ್ಸ್, ಲಿಗಾಮೆಂಟ್ಸ್ ಅಂಡ್ ಅಕೌಂಟ್ಸ್ ಆಫ್ ದ ಅದರ್ 20% ಆಫ್ ದ ಬಾಡಿ ಮಾಸ್. ಎಸ್. ಅದಕ್ಕೆ ನಮ್ಮ ದೇಹದೊಳಗ 206 ಬೋನ್ಸ್ ಅದಾವ. ಇವು ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ಬೇಕಾಗಿತ್ತಂತಂದ್ರೆ ಈ ಎಲ್ಲ ಬಾಡಿ ಕಾಂಪೋಸಿಷನ್ ಬೇಕು. ಎಸ್. ಜೊತೆಗೆ ಇದಕ್ಕೆ ಆಕ್ಸಿಜನ್ ಬೇಕು ಅಂತ ಹೇಳಿದೆ ನಾನು. 65% ಆಕ್ಸಿಜನ್ ಬೇಕು. 65% ಆಕ್ಸಿಜನ್ ಬೇಕು. ಕೊಡ್ಲಿಲ್ಲ ಅಂತಂತಂದ್ರ, ಯಾಕಂದ್ರ ಆಕ್ಸಿಜನ್ ಕಾರ್ಬೋಹೈಡ್ರೇಟ್ ಏನೋ ಕಾರ್ಬನ್ ಡೈಆಕ್ಸೈಡ್ ಬರ್ತಿರ್ತದ, ಆಕ್ಸಿಜನ್ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಏನ್ ಮಾಡ್ತೈತೆ ಅಂತಂತಂದ್ರೆ ಉಪಯೋಗ ಮಾಡ್ಕೊಂಡು ಮತ್ತೆ ನಾವು ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗೆ ಬಿಡ್ತಾ ಇರ್ತೀವಿ. ಹೊರಗೆ ಹೋಗ್ಬೇಕದು. ಆಕ್ಸಿಜನ್ ಒಳಗೆ ಹೋಗಿ ಏನಾಗತ್ತಂದ್ರೆ ಮತ್ತೆ ಇಂಗಾಲ ಡೈಆಕ್ಸೈಡ್ ಆಗಿ ಹೊರಗೆ ಬರ್ತಿರ್ತೀವಿ. ಅದಕ್ಕೆ ಆಕ್ಸಿಜನ್ ಕೂಡ ಬಹಳಷ್ಟು 65% ದೇಹಕ್ಕೆ ಆಕ್ಸಿಜನ್ ಬೇಕು. ಯಾವಾಗ ನಾವು ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ತೀವಿ, ಮಾಡೋದ್ರಿಂದ ಏನಾಗತ್ತಂತಂದ್ರೆ ಆಕ್ಸಿಜನ್ ದೊರೀತದ. ಅದಕ್ಕೆ ದ ಬೆನಿಫಿಟ್ ಆಫ್ ಎಕ್ಸರ್ಸೈಸ್ ಯಾವ ನಾ ಇವತ್ತನ ಹೇಳಿದ್ದು, ಬಾಡಿ ಹೆಂಗ್ ಕಂಪೋಸಿಷನ್ ಆಗ್ತದ, ಹೆಂಗ ಆಕ್ಟಿವಿಟೀಸ್ ಅಂದ್ರೆ ಏನು, ಯಾಕೆ ಮಾಡ್ಬೇಕು ಅಂತ ಹೇಳಿದೆ. ಇನ್ನು ಇದ್ರ ಬೆನಿಫಿಟ್ಸ್ ಏನು, ಸ್ಪೆಸಿಫಿಕ್ ಹೆಲ್ತ್ ಬೆನಿಫಿಟ್ಸ್ ಆಫ್ ಎಕ್ಸರ್ಸೈಸ್. ಎಕ್ಸರ್ಸೈಸ್ ಮಾಡೋದ್ರಿಂದ ಏನೆಲ್ಲ ಕಡಿಮೆ ಆಗ್ತವೆ, ರೆಡ್ಯೂಸ್ ಆಗ್ತವೆ ಅಂದ್ರೆ ಹಾರ್ಟ್ ಡಿಸೀಸಸ್ ಕಡಿಮೆ ಆಗ್ತವೆ, ಹೃದಯ ಸಂಬಂಧಿ ಕಾಯಿಲೆಗಳನ್ನ ನಾವು ಕಡಿಮೆ ಮಾಡಬಹುದು ಎಕ್ಸರ್ಸೈಸ್ ಮಾಡೋದ್ರಿಂದ. ರೆಡ್ಯೂಸ್ ದ ಸ್ಟ್ರೋಕ್. ಯಾರಿಗೆಲ್ಲ ಪಾರ್ಶ್ವವಾಯು ಬರ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಆಗ್ಲಾರ ಸಂಬಂಧ ಏನು ಆಗುತ್ತಂತಂದ್ರೆ ನಮ್ಗೆ ಪಾರ್ಶ್ವವಾಯು ಬರ್ತದೆ, ಅದನ್ನು ಕೂಡ ರೆಡ್ಯೂಸ್ ಮಾಡ್ಬೋದು. ಎಸ್. ಜೊತೆಗೆ ಹೈ ಬಿ ಪಿ ಬ್ಲಡ್ ಪ್ರೆಷರ್, ಹೈ ಬಿ ಪಿ ಅನ್ನ ಕಂಟ್ರೋಲ್ ಮಾಡ್ಬೋದು ಎಕ್ಸರ್ಸೈಸ್. ನ್ಯಾಚುರಲ್ ಮೆಡಿಸಿನ್ ಇದು, ಹೋಗಿ ಮೆಡಿಸಿನ್ ತಗೊಳ್ಳೋದಲ್ಲ. ನ್ಯಾಚುರಲ್ ಆಗಿ ಇವ್ನು ಮಾಡಿದ್ರೆ ಸಾಕು, ನೀವು ಬಿ ಪಿನ ಕಂಟ್ರೋಲ್ ಮಾಡ್ಬೋದು, ಇನ್ಸುಲಿನ್ ಕಂಟ್ರೋಲ್ ಮಾಡ್ಬೋದು, ಡಯಾಬಿಟಿಕ್ ಅನ್ನ ಕಂಟ್ರೋಲ್ ಮಾಡ್ಬೋದು, ರಿಸ್ಕ್ ಆಫ್ ಪ್ರಿಮ್ಯಾಚುರ್ ಡೆತ್ಗಳನ್ನ ಕಂಟ್ರೋಲ್ ಮಾಡ್ಬೋದು. ನೋಡ್ರಿ, ಎಕ್ಸರ್ಸೈಸ್ ಮಾಡೋದ್ರಿಂದ ಸಾವನ್ನ ನಾವು ಏನ್ ಮಾಡ್ಬೋದು ಅಂತಂದ್ರೆ ಎಕ್ಸ್ಟೆಂಡ್ ಮಾಡ್ಬೋದು, ದೂರ ಒಯ್ಯಬಹುದು. ನಮ್ಮ ಸಾವು ಜಲ್ದಿ ಬರೋದಿಲ್ಲ. ಯಾರು ಅದಕ್ಕೆ ಹೇಳ್ತೇನೆ, ಯಾರು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತಾರ ಅವ್ರ ಬೇಗ ಸಾಯೋದಿಲ್ಲ. ಬರ್ಕೊಡ್ತೀನಿ ನಮ್ಗೆ. ಯಾರು ಎಕ್ಸರ್ಸೈಸ್ ರೆಗ್ಯುಲರ್ ಮಾಡ್ತಾರ ಅವ್ರು ಬೇಗ ಸಾಯೋದಿಲ್ಲ. ಎಸ್. ಹೈ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡ್ಬೋದು, ಕೊಲೆಸ್ಟ್ರಾಲ್ ಲೆವೆಲ್ ಅನ್ನ ಕಡಿಮೆ ಮಾಡುವುದು ಎಕ್ಸರ್ಸೈಸ್ ಮಾಡೋದ್ರಿಂದ. ಓಕೆ. ಇದರ ಜೊತೆಗೆ ದ ರಿಸ್ಕ್ ಆಫ್ ಡೆವಲಪಿಂಗ್ ದ ಡಯಾಬಿಟಿಸ್ ಏನಾದ್ರು ಡೆವಲಪ್ ಆಗ್ತಿತ್ತಂತಂದ್ರೆ ರೆಡ್ಯೂಸ್ ಮಾಡ್ಬೋದು. ಆಸ್ಟಿಯೋಪೊರೋಸಿಸ್, ಈ ಬೋನಿಗೆ ಸಂಬಂಧಿಸಿದಂತಹ ಏನ್ ಇದು ಇರ್ತವೆ, ರೋಗಗಳಿದಾವೆ, ಬೋನ್ ಹಾಳಾಗುವಿಕೆ,
ಅವನು ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಬ್ಯಾಕ್ ಪೇನ್, ಒಬೆಸಿಟಿ ಅಂಡ್ ಸೈಕಾಲಜಿಕಲ್ ಇಫೆಕ್ಟ್ಸ್, ಸ್ಟ್ರೆಸ್. ಬಹಳಷ್ಟು ಮಂದಿ ಒತ್ತಡ ಸರ್, ಒಟ್ಟ ಟೆನ್ಷನ್ ಟೆನ್ಷನ್ ಟೆನ್ಷನ್, ಜೀವನ ಟೆನ್ಷನ್ ಆಗಿಬಿಟ್ಟಿರ್ತದೆ. ಎಕ್ಸರ್ಸೈಸ್ ಮಾಡಿ ಬೇರೆ ನೋಡಿ ಟೆನ್ಷನ್ ಹೋಗಿರ್ತದೆ. ಅದಕ್ಕೆ ಹೇಳೋದು ಮುಂಜಾನೆ ಆದ್ಕೊಳ್ಳಿ ಒಂದ್ ಸ್ವಲ್ಪ ಬರ್ರಿ 5-15ಕ್ಕೆ ಎಲ್ಲಾ ಕೂಡಿ ಬರ್ರಿ ಅಂತಂತಂದ್ರೆ ಒಬ್ರು ಬರಂಗಿಲ್ಲ. ಯಾಕ? ಅವ್ರು ಸ್ಟ್ರೆಸ್ನಾಗ ಹೊಕ್ಕಾರ ಅವ್ರು. ಸರ್ ಅದಾತ್ರಿ, ಡಬ್ಬಿ ಕಟ್ಟೋದೈತ್ರಿ, ಅದು ಐತಿ. ಡಬ್ಬಿ ಕಟ್ಟೋದು ಐತಿ ಇಲ್ಲ ಅನ್ನಂಗಿಲ್ಲ. ಮೊದಲು ಇದನ್ನ ಮಾಡಿ ಅದನ್ನ ಡಬ್ಬಿ ಮಾಡಿರಲ್ಲ, ನಿಮ್ನ ಯಾರು ಬೇಡ ಅಂತಾರ? ಇದಕ್ಕೊಂದು ಟೈಮ್ ತಗೋರಲ್ಲ. ನಿಮ್ ಇಲ್ಕನ್ನ ಬಾಡಿ ನಿಮ್ ಡಬ್ಬಿ ಕಟ್ತೈತಿ ಅದು. ಹೌದು. ಅದಕ್ಕೆ ಹೇಳೋದು, ಈ ಸ್ಟ್ರೆಸ್ ನಿಂದ ಹೊರಗೆ ಬರ್ಬೇಕಾತಂತಂದ್ರೆ ಯಾವುದೇ ಸಮಸ್ಯೆ ಆಗಲಿ, ಫ್ಯಾಮಿಲಿ ಸ್ಟ್ರೆಸ್ ಆಗಲಿ, ಫೈನಾನ್ಸಿಯಲ್ ಸ್ಟ್ರೆಸ್ ಆಗಲಿ, ಕೌಟುಂಬಿಕ ಸ್ಟ್ರೆಸ್ ಆಗಲಿ, ಯಾವ್ದರಿಂದ ಹೊರಗೆ ಬರ್ಬೇಕಂತಂದ್ರೆ ಆಕ್ಟಿವಿಟೀಸ್, ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ಬೇಕು. ಎಸ್. ಏನು ಡೆವಲಪ್ಮೆಂಟ್ ಮಾಡ್ತದ? ಒಂದು, ಮೂಡ್ ಚೆನ್ನಾಗಿ ಆಗ್ತದ. ಎಸ್ ಸರ್, ರಾಘವೇಂದ್ರ ಸರ್, ಎಕ್ಸರ್ಸೈಸ್ ಮಾಡಿದ್ರೆ ಮೂಡ್ ಚೇಂಜ್ ಆಗತ್ರಿ. ಒಂದ್ ದಿವಸ ಮೈಂಡ್ ಮಾಡಬೇಕಾಗತ್ತೆ. ಎಸ್, ಫ್ರೆಶ್ ಆಗತ್ರಿ. ಫ್ರೆಶ್ ಆಗತ್ತ. ಓಕೆ. ಬಹಳಷ್ಟು ಮಂದಿ ಹೇಳ್ತಿರ್ತಾರೆ, ಸರ್ ಬಾಳ ಖುಷಿ ಆಗ್ತದೆ ಸರ್ ಇವತ್ತು ಅಂತ ಹೇಳಿ. ಮೂಡ್ ಏನಾಗತ್ತಂದ್ರ ಅಷ್ಟು ಪ್ರಫುಲ್ಲ ಆಗ್ತದ. ಮತ್ತ ಸಾಯಂಕಾಲ ಸೌಂಡ್ ಸ್ಲೀಪ್ ಬರ್ತದ, ಚೆನ್ನಾಗಿ ನಿದ್ದೆ ಬರ್ತದ. ಮಕ್ಕೊಂದ್ರೆ ಅಂದ್ರೆ ಅಲ್ಲೇ ನಿದ್ದೆ ಎತ್ತಿರ್ತದ. ಯಾಕಂದ್ರೆ ಎಕ್ಸರ್ಸೈಸ್ ಮಾಡಿರ್ತದೆ, ದನಿವಾಗಿರ್ತದ, ಸೌಂಡ್ ಸ್ಲೀಪ್ ಬರ್ತದ. ಯಾರಿಗೆ ನಿದ್ದೆ ಬರಂಗಿಲ್ಲ ಎಕ್ಸರ್ಸೈಸ್ ಮಾಡ್ರಿ. ಯಾರು ಮೂಡ್ ಚೆನ್ನಾಗಿ ಇರ್ಬೇಕಂತೀರಿ ಬರ್ರಿ ಎಕ್ಸರ್ಸೈಸ್ ಮಾಡ್ರಿ, ಡ್ಯಾನ್ಸ್ ಮಾಡ್ರಿ. ಇವತ್ತು ಜುಂಬಾ ಡ್ಯಾನ್ಸ್ ಮಾಡ್ಸಿದ್ರು, ಎಲ್ಲಾರು ಕುಣಿತಿದ್ರು ನೋಡ್ಬೇಕು. ಅದಕ್ಕೆ ಹೇಳೋದು, ಎನರ್ಜಿ ಬರ್ಬೇಕಾದ್ರೆ ದೇಹಕ್ಕೆ ಫಸ್ಟ್ ಎಕ್ಸರ್ಸೈಸ್ ಬೇಕು. ಮೋರ್ ಕಾನ್ಫಿಡೆನ್ಸ್, ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಬರ್ಬೇಕಾತಂದ್ರೆ ಎಕ್ಸರ್ಸೈಸ್ ಬೇಕು. ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ಬೇಕಂತಂದ್ರೆ ಎಕ್ಸರ್ಸೈಸ್ ಬೇಕು. ವೇಟ್ ಕಂಟ್ರೋಲ್ ಆಗ್ಬೇಕಂತಂದ್ರೆ ಎಕ್ಸರ್ಸೈಸ್ ಬೇಕು. ನಿಮ್ಗೆ ಇನ್ನೂ ಏನ್ ಲಾಭ ಆಗ್ಬೇಕಾಗಿತ್ತು ಅಂತಂತಂದ್ರೆ ಎಕ್ಸರ್ಸೈಸ್ ಬೇಕು. ಬೇಕಾದಿರ್ಲ ನೀವು ಬಾದಸ್ ಜೀವದ ಏನು ಸರ್, ನಾವು ನೂರಾರು ವರ್ಷಗಳ ಕಾಲ ಬದುಕಬೇಕನ್ನೋದಿತ್ತಂತಂದ್ರೆ ಎಕ್ಸರ್ಸೈಸ್ ಬೇಕು. ಏನು ನಿಮಗೆ ಬಿಟ್ಕೊಟ್ಟ ವಿಷಯ, ಏನ್ ಮಾಡ್ತಿರೋ ಬಿಡ್ತಿರೋ ನಿಮ್ಗೆ ಬಿಟ್ಕೊಟ್ಟ ವಿಷಯ. ದೀರ್ಘವಾಗಿ ಎಲ್ಲರಿಗೂ ಐತಿ. ನಾವು ಯಾರು ಇಲ್ಲಿ ಸಾಯ್ಬೇಕಂತ ಯಾರು ಮನಸ್ಸಿರೋದಲ್ಲ. ಬದುಕಬೇಕಾತಂದ್ರ ನಾವೇನ್ ಮಾಡ್ಬೇಕಂದ್ರ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಅನ್ನ ಮಾಡ್ಬೇಕು. ಎಸ್ ಸರ್, ಎಸ್. ನೋಡ್ರಿ, ಇದನ್ನ ಯಾರು ಮಾಡ್ಬೇಕು? ಎಲ್ಲಾರು ಮಾಡ್ಬೇಕು. ಅದಕ್ಕೆ ಹೇಳೋದು, ಲೈಫ್ ಸ್ಟೈಲ್ ಚೇಂಜ್ ಟು ದ ಇನ್ಕ್ರೀಸ್ ದ ಫಿಸಿಕಲ್ ಆಕ್ಟಿವಿಟಿ. ಲೈಫ್ ಸ್ಟೈಲ್ ಚೇಂಜ್ ಅಂತಂತಂದ್ರೆ ಏನಲ್ಲ, ನಾವು ಬದಲಾವಣೆಯನ್ನ ಮಾಡ್ತೀವಿ. ನಿಮ್ಮ ಜೀವನದ ಚಟುವಟಿಕೆಗಳನ್ನ ಬದಲಾವಣೆ ಮಾಡ್ತೀವಿ. ನೋಡ್ರಿ, ನಮ್ಮ ಕಮ್ಯುನಿಟಿಗೆ ಬಂದವ್ರು ಎಲ್ಲರೂ ಕೂಡ ಬದಲಾವಣೆ ಆಗಿಬಿಟ್ಟಿರ್ತಾರೆ. ಸರ್ ನಾನು ಮೊದಲು ಮಾಡಕ್ ಆಗ್ತಿದ್ದಲ್ಲ, ಈಗ ಭಾಳ ಚೇಂಜ್ ಆಗಿಬಿಟ್ಟಿನ್ರಿ ಅಂತ ಹೇಳ್ತಾರೆ. ಎಸ್. ಅದಕ್ಕೆ ಏನ್ ಮಾಡ್ಬೇಕು? ಮಿನಿಮಮ್ 30 ಮಿನಿಟ್ಸ್ ಪ್ರತಿ ದಿವಸ ಮಿನಿಮಮ್ 30 ಮಿನಿಟ್ಸ್ ಏನ್ ಮಾಡ್ಬೇಕಂತಂದ್ರೆ ನಾವು ವರ್ಕೌಟ್ ಮಾಡಬೇಕು. ಎಸ್. ಆನಂತರ ಕೆಲವೊಂದಿಷ್ಟು ಓಕೆ ಇರ್ಲಿ. ಈಗ ಮೊಬೈಲ್ ಆಯ್ತು, ಇಂಥವೆಲ್ಲ ಡಿಸ್ಟ್ರಾಕ್ಷನ್ ನಿಂದ ದೂರ ಇರ್ಬೇಕು. ಎಸ್. ಓಕೆ. ಯಾರು ಮಾಡ್ಬೋದು ಇವ್ರು ಎಕ್ಸರ್ಸೈಸ್? ಯಾರ್ಯಾರು ಮಾಡ್ಬೇಕು? ಚಿಲ್ಡ್ರನ್ ಮಾಡ್ಬೋದು, ವಯಸ್ಕರು ಮಾಡ್ಬೋದು, ಯಂಗ್ ಇದ್ದವ್ರು ಮಾಡ್ಬೋದು, ಓಲ್ಡ್ ಏಜ್ ಪೀಪಲ್ ಮಾಡ್ಬೋದು, ವುಮನ್ಸ್ ಮಾಡ್ಬೋದು, ಎಲ್ಲಾರು ಮಾಡ್ಬೋದು. ವರ್ಕಿಂಗ್ ವುಮನ್ಸ್ ಮಾಡ್ಬೋದು, ಅವ್ರ ಅಟೆಂತ್ ಎಲ್ಲ ಎಲ್ಲಾರು ಮಾಡ್ಬೋದು. ಓಕೆ. ಫಿಸಿಕಲ್ ಫಿಟ್ನೆಸ್ ಅಂಡ್ ಹೆಲ್ತ್ ಹೆಂಗ, ಯಾಕಿದು ಇಂಪಾರ್ಟೆಂಟ್? ಹೌ ಟು ಬಿ ಆಕ್ಟಿವೇಟ್, ಏನ್ ತಿನ್ಬೇಕು, ಎಷ್ಟು ತಿನ್ಬೇಕು, ಇಂಥವನ್ನ ಕೆಲವೊಂದಿಷ್ಟು ನೋಡೋಣ. ಎಸ್. ವೈ ಶುಡ್ ಸ್ಟೇ ಆಕ್ಟಿವ್? ನಾವ್ ಯಾಕೆ ಆಕ್ಟಿವ್ ಇರ್ಬೇಕಂತಂದ್ರ, ಆಕ್ಟಿವ್ ಆಗಿದ್ರೆ ನಾವ್ ಏನಾಗ್ತೀವಿ ಅಂತಂತಂದ್ರೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ, ಟೆನ್ಷನ್ ಆಗಂಗಿಲ್ಲ, ಡಯಾಬಿಟಿಸ್ ಬರಂಗಿಲ್ಲ, ಏನೋ ಸಮಸ್ಯೆಗಳು ಬರಂಗೇ ಇಲ್ಲ. ಅದಕ್ಕೆ ನಾವು ಆಕ್ಟಿವ್ ಆಗಿರ್ಬೇಕು. ವೈ ಶುಡ್ ವಿ ಸ್ಟೇ ಆಕ್ಟಿವ್? ಆಕ್ಟಿವ್ ಆಗಿರ್ಬೇಕಂದ್ರೆ ಎಕ್ಸರ್ಸೈಸ್ ಮಾಡಿದ್ರೆ ಆಕ್ಟಿವ್ ಆಗಿರ್ತೀವಿ. ಅದಕ್ಕೆ ನಾವು ಮಾಡ್ಬೇಕು, ರೋಗಗಳು ಬರ್ಲಾರಂತ. ಓಕೆ. ಒಂದು, ಒಬೆಸಿಟಿ. ನಿಮ್ಗೆ ಬಹಳಷ್ಟು ಮಂದಿಗೆ ಒಬೆಸಿಟಿ ಐತಿ, ಅದು ಬದಲಾವಣೆ ಆಗ್ಬೇಕಂತಂದ್ರೆ ನಾವ್ ಏನ್ ಬೇಕು? ಎಸ್, ಆಕ್ಟಿವಿಟೀಸ್ ಬೇಕು. ಎನ್ಹಾನ್ಸ್ ದ ಮೂಡ್, ಇನ್ಕ್ರೀಸ್ ದ ಎನರ್ಜಿ ಅಂಡ್ ರೆಡ್ಯೂಸ್ ಸ್ಟ್ರೆಸ್. ಆಗಲೇ ಹೇಳಿದೆ ನಾನು. ಇವೆಲ್ಲ ಆಗ್ಬೇಕಂತಂದ್ರೆ ನಮ್ಗೆ ಬೇಕು. ಹೌ ಟು ಬಿ ಆಕ್ಟಿವ್? ಆಕ್ಟಿವ್ ಹೆಂಗಿರ್ಬೇಕು? ವಾಕಿಂಗ್ ಮಾಡ್ರಿ, ಜಾಗಿಂಗ್ ಮಾಡ್ರಿ, ಬ್ರಿಸ್ಕ್ ವಾಕ್ ಮಾಡ್ರಿ, ಸ್ವಿಮ್ಮಿಂಗ್ ಮಾಡ್ರಿ, ಬಾಸ್ಕೆಟ್ ಬಾಲ್ ಆಡ್ರಿ, ಫುಟ್ಬಾಲ್ ಆಡ್ರಿ, ಸ್ನೋಕರ್ ಆಡ್ರಿ, ಟೆನ್ನಿಸ್ ಆಡ್ರಿ, ಮಕ್ಕಳ ಜೊತೆ ಆಡ್ರಿ, ಗಿಡಮಂಗಿ ಆಡ್ರಿ, ಕುಂಟಿಪುಲಿ ಆಡ್ರಿ. ಏನ್ ಆಡ್ತೀರ? ಅವಕರು ಹೋಗೇ ಬಿಟ್ಟ ಕುಂಟಿಪುನು ಇಲ್ಲ, ಗಿಡಮಂಗ್ಯನೂ ಇಲ್ಲ, ಡಬ್ಚಂಡು ಇಲ್ಲ. ಅವ್ ಅದು ಈಗ. ಎಸ್, ಏನ್ ಮಾಡ್ತೀರ ಮಾಡ್ರಿ.
ಒಟ್ಟಾರೆ ಹೇಗೆ ಏನ್ ಮಾಡ್ಬೇಕಂದ್ರೆ ಚಟುವಟಿಕೆ ಇರೋದನ್ನ ನಾವು ಫಿಸಿಕಲ್ ಆಕ್ಟಿವಿಟಿ ಅಂತ ಕರಿತೀವಿ. ಎಸ್, ಅದೇನ್ ಮಾಡ್ತತಿ ಅಂತಂದ್ರೆ ನಿಮ್ನ ಕೂಲ್ ಆಗಿ ಆ ಏನು ಬಹಳಷ್ಟು ಕೆಲಸ ಮಾಡ್ತದೆ. ಜೊತೆಗೆ ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್ ಡ್ಯೂರಿಂಗ್ ದ ಅಂಡ್ ಆಫ್ಟರ್ ಅಂಡ್ ಎಕ್ಸರ್ಸೈಸಿಂಗ್. ಎಕ್ಸರ್ಸೈಸಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಮಾಡುವ ನಂತರ, ಮಾಡೋಕ್ಕಿಂತ ಪೂರ್ವದಲ್ಲಿ ನೀರು ಕುಡಿಯುವುದು ಬಹಳಷ್ಟು ಮುಖ್ಯ. ಇದು ಬಹಳಷ್ಟು ಮುಖ್ಯ. ಅದಕ್ಕೆ ನಾವು ಎನರ್ಜಿ ಅಪ್ ಕುಡಿತಾನೆ ಮಾಡ್ತಿರ್ತೀವಿ, ನೋಡಿರ್ಬೋದು. ಎಸ್, ಯಾಕಂತಂದ್ರೆ ಬಿಫೋರ್ನು ಕೊಡ್ಬೇಕು, ಮಾಡುವಾಗನು ಕೊಡ್ಬೇಕು, ಮಾಡಿದ ನಂತರವೂ ಕೊಡ್ಬೇಕು. ನೀರು ಕುಡಿಯೋದನ್ನ ಬಹಳಷ್ಟು ಮರಿಬ್ಯಾಡ್ರಿ. ಓಕೆ, ಹೌ ಟು ಬಿ ಆಕ್ಟಿವ್. ಅದಕ್ಕೆ ಏನ್ ಮಾಡ್ಬೇಕು? 3 to 4 times a week ಮಿನಿಮಮ್ 3 ರಿಂದ 4 ವಾರಕ್ಕ ಮಾಡಲೇಬೇಕು. ಏನ್ ಮಾಡ್ಬೇಕು? ವೇಟ್ ರೆಸಿಸ್ಟೆನ್ಸ್ ಇರ್ತಕ್ಕಂಥ ಡಂಬೆಲ್ಸ್ ಆಗಿರ್ಬೋದು, ಸಣ್ಣ ಪುಟ್ಟ ಮಾಡ್ರಲ್ಲ. ಉಳಿದದ್ದು ಏನಾರು ಮಾಡ್ರಿ, ಸ್ಕ್ವಾಟ್ಸ್ ಮಾಡ್ರಿ, ಪುಷಪ್ಸ್ ಮಾಡ್ರಿ, ಅಂಡ್ ಪುಲಪ್ಸ್ ಮಾಡ್ರಿ, ಕ್ಲೈಂಬಿಂಗ್ ಮಾಡ್ರಿ, ಓಡೋದು ಮಾಡ್ರಿ, ರನ್ನಿಂಗ್ ಮಾಡ್ರಿ. ಓಡ್ ಅಂತ ನಾವೇನ ಹುಸೇನ್ ಬೋಲ್ಟ್ ಗತೆ ಓಡ್ ಅಂತ ನಾವೇನು ಹೇಳಿಲ್ಲ. ಎಷ್ಟು ನಿಮ್ ಸಾಮರ್ಥ್ಯಕ್ಕೆ ತಕ್ಕಂತೆ ಮಾಡ್ರಿ. ಜೊತೆಗೆ ಏನ್ ಬೇಕು ಅಂತಂತಂದ್ರೆ ವಾಟ್ ಟು ಈಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಕ್ಸರ್ಸೈಸ್ ಮಾಡೋದಷ್ಟ ಇಂಪಾರ್ಟೆಂಟ್ ಅಲ್ಲ, ಏನ್ ತಿನ್ಬೇಕು ಅನ್ನೋದು ಮುಖ್ಯ. ಎಸ್, ಈ ಸೂತ್ರ ಗೊತ್ತಿದ್ರೆ ಮಾತ್ರ ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ನಾವು ಚೆನ್ನಾಗಿ ದೇಹವನ್ನ ಮೇಂಟೈನ್ ಮಾಡಬಹುದು. ಅದಕ್ಕೆ ವಾಟ್ ಟು ಈಟ್. ಈಟ್ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಈಸ್ ಅ ಇಂಪಾರ್ಟೆಂಟ್ ಮೀಲ್ ಆಫ್ ದ ಡೇ. ಇದಿಷ್ಟೆಲ್ಲ ವರ್ಕೌಟ್ ಮಾಡಿ ನೀವು ಅದಕ್ಕೆ ನಾಷ್ಟಾ ಕೊಡ್ಲಿಲ್ಲ, ಊಟ ಮಾಡ್ಲಿಲ್ಲ ಅಂತಂದ್ರೆ ವೇಸ್ಟ್. ಏನಿರ್ಬೇಕು? ನಿಮ್ ಟಿಫಿನ್ ಹೆಂಗಿರ್ಬೇಕು? ಇಟ್ ಮಸ್ಟ್ ಬಿ ಇನಫ್ ಪ್ರೋಟೀನ್, ಹೋಲ್ ಗ್ರೇನ್ಸ್, ಡೈರಿ, ಫ್ರೂಟ್ಸ್, ವೆಜಿಟೇಬಲ್ಸ್, ಸೋಯಾ ಪ್ರಾಡಕ್ಟ್ಸ್, ಒಮೆಗಾ 3 ಅಂಡ್ ಆಯಿಲ್ಸ್ ಎಲ್ಲವೂ ಕೂಡ ಇರ್ಬೇಕು. ಇಂಥ ಆಹಾರ ಬ್ರೇಕ್ಫಾಸ್ಟ್ ಅನ್ನ ನಾವು ಮುಂಜಾನೆ ತಗೋಬೇಕು. ಎಕ್ಸರ್ಸೈಸ್ ಮಾಡಿದ ನಂತರ ನೀವು ಚೆನ್ನಾಗಿ ಸ್ಟ್ರೆಂಗ್ತ್ ಬರ್ಬೇಕಾತಂತಂದ್ರೆ ಇದನ್ನ ತಗೋಬೇಕು. ಇನಫ್ ಪ್ರೋಟೀನ್ ತಿನ್ಬೇಕು, ಧಾನ್ಯಗಳನ್ನ ತಿನ್ಬೇಕು, ಡೈರಿ ಪ್ರಾಡಕ್ಟ್ಸ್ ಗಳನ್ನ ತಿನ್ಬೇಕು, ಫ್ರೂಟ್ಸ್ ಗಳನ್ನ ತಿನ್ಬೇಕು, ವೆಜಿಟೇಬಲ್ಸ್ ಗಳನ್ನ ತಿನ್ಬೇಕು, ಸೋಯಾ ಪ್ರಾಡಕ್ಟ್ಸ್ ಗಳನ್ನ ತಿನ್ಬೇಕು. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕಂಪಲ್ಸರಿ ದೇಹಕ್ಕೆ ಕೊಡ್ಬೇಕು. ಎಸ್, ಓಕೆ. ಅದಕ್ಕೆ ಹೇಳೋದು ನಾವು ಫುಡ್ ಪಿರಮಿಡ್ ಅನ್ನ ಫಾಲೋ ಮಾಡ್ಬೇಕು. ಫುಡ್ ಪಿರಮಿಡ್ ಅಂತ ಕರಿತೀವಿ. ನಾವು ಹೆಲ್ದಿ ಆಗಿರ್ಬೇಕು, 100 ವರ್ಷಗಳ ಕಾಲ ಬದುಕಬೇಕಾಯ್ತಂದ್ರೆ ಫುಡ್ ಪಿರಮಿಡ್ ಅನ್ನ ಫಾಲೋ ಮಾಡ್ಬೇಕು. ಆರೆಂಜು, ಗ್ರೀನು, ರೆಡ್, ಯೆಲ್ಲೋ, ಬ್ಲೂ, ಪರ್ಪಲ್ ಇರ್ತಕ್ಕಂಥ ಎಲ್ಲಾ ಫುಡ್ಗಳನ್ನ, ನ್ಯಾಚುರಲ್ ಆಗಿ ದೊರೆತಕ್ಕಂಥ ಎಲ್ಲಾ ಫುಡ್ಗಳನ್ನ ನಾವೇನ್ ಮಾಡ್ಬೇಕಂದ್ರೆ ತಿನ್ಬೇಕು. ಕಲರ್ ಇದಂತಲ್ಲ, ಎಲ್ಲ ಕಲರ್ಗಳನ್ನ ತಿನ್ಬೇಕು. ನ್ಯಾಚುರಲ್ ಕಲರ್, ನಾ ಆರ್ಟಿಫಿಷಿಯಲ್ ಕಲರ್ ಹೇಳ್ತಾ ಇಲ್ಲ. ಹೋಗಿ ಬೇಕರಿ ತಿಂದಿರಿ ಮತ್ತ ಕಲರ್ ಫುಡ್ ತಿನ್ನಂದಾರ ಸರ್ ಅಂತ ಹೇಳಿ. ನೋ, ರೇನ್ಬೋ ಕಲರ್ ಅನ್ನ ನಾವು ಮೇಂಟೈನ್ ಮಾಡ್ಬೇಕು. ಆರೆಂಜ್, ಗ್ರೀನ್, ರೆಡ್, ಯೆಲ್ಲೋ, ಬ್ಲೂ, ಪರ್ಪಲ್ ಎಲ್ಲಾ ಫುಡ್ ಗಳನ್ನ ನಾವು ಪ್ರತಿನಿತ್ಯ ಸೇವಿಸೋದನ್ನ ರೂಢಿಸ್ಕೋಬೇಕು. ಅದಕ್ಕೆ ನಮ್ಗೆ ಗ್ಲೋಬಲ್ ನ್ಯೂಟ್ರಿಷನ್ ಫಿಲಾಸಫಿ ಹೇಳ್ತದ ಏನ್ ಬೇಕು ಅಂತಂದ್ರ ಫೈಟೋ ನ್ಯೂಟ್ರಿಯೆಂಟ್ಸ್ ಅಂತಂತಂದ್ರೆ ಹಣ್ಣಿನಲ್ಲಿ ಇರ್ತಕ್ಕಂತಹ ನ್ಯೂಟ್ರಿಯೆಂಟ್ಸ್ಗಳು. ಜೊತೆಗೆ ಎಕ್ಸರ್ಸೈಸ್, 40% ಕಾರ್ಬೋಹೈಡ್ರೇಟ್, 25 ಗ್ರಾಮ್ 25 ಗ್ರಾಮ್ ಏನು ಫೈಬರ್, ಜೊತೆಗೆ ಹೈಡ್ರೇಷನ್, 30% ಪ್ರೋಟೀನ್, ರೆಸ್ಟ್, 30% ಫ್ಯಾಟ್, omega 3 fatty acid and vitamins and minerals. It is the complete nutrition for body. ನಮ್ಮ ದೇಹಕ್ಕೆ ಕಂಪ್ಲೀಟ್ ನ್ಯೂಟ್ರಿಷನ್ ಅಂತಂದ್ರೆ ಇದು ಎಷ್ಟು ದಿನ ಬೇಕು? ದಿನ ಬೇಕಿದು, ಪ್ರತಿನಿತ್ಯ ಕೊಡ್ಬೇಕು. ಕೊಟ್ರೆ ಮಾತ್ರ ಏನಾಗತ್ತಂತಂದ್ರೆ ನಾವು ಚೆನ್ನಾಗಿ ಬದುಕಬಹುದು. ಓಕೆ, ಸೊಲ್ಯೂಷನ್ ಏನು ಸೊಲ್ಯೂಷನ್ ನೋಡ್ರಿ, ನಮ್ಮಲ್ಲಿ ಇಲ್ಲಿ ಎಲ್ಲ ಅದಾವ. ಸೊಲ್ಯೂಷನ್ ಫಾರ್ ದ ನ್ಯೂಟ್ರಿಷನ್ ನಮ್ಮಲ್ಲಿ ಇದು ಇದೆ. ಏನದು? ಮೇಲಿನ್ ಪ್ರೀಮಿಯಂ ನ್ಯೂಟ್ರಿಷನ್ ಶೇಕ್ ಮಿಕ್ಸ್. ಅದ್ರೊಳಗೆ ಎಲ್ಲ ಅದಾವ. 20 ಎಸೆನ್ಷಿಯಲ್ ವಿಟಮಿನ್ಸ್, ಮಿನರಲ್ಸ್ ಅದಾವ. ಜೊತೆಗೆ ಇಲ್ಲಿ ಪ್ರೋಟೀನ್ ಅಂತ ಐತಿ. ಅದಕ್ಕೆ ಬಾಡಿ ಬಿಲ್ಡಿಂಗ್, ಎನರ್ಜಿ, ಫಿಟ್ನೆಸ್ ಸಂಬಂಧ ಇದೆ. ಆನಂತರ ಮಲ್ಟಿ ವಿಟಮಿನ್ಸ್ ಇದೆ, omega 3 ಇದೆ, ಜಾಯಿಂಟ್ ಸಪೋರ್ಟ್ ಇದೆ, ಜಾಯಿಂಟ್ ಹೆಲ್ತ್ ಇದೆ. 1-2 ಇನ್ನೂ ಸಾಕಷ್ಟು ಅದಾವ. ನಾ ಜಸ್ಟ್ ಸ್ಯಾಂಪಲ್ ಹೇಳಕತ್ತೀನಿ. ದೀಸ್ ಆರ್ ದ ನ್ಯಾಚುರಲ್ ಫುಡ್ ಫಾರ್ ದ ಬಾಡಿ. ನಮ್ಮ ದೇಹಕ್ಕೆ ನ್ಯಾಚುರಲ್ ಫುಡ್ಸ್ ಅಂತ ಹೇಳ್ಬೋದು.
ಸಪ್ಲಿಮೆಂಟ್ಸ್ ಅಂತ ಕರಿತೀವಿ ನಾವು. ಅದಕ್ಕೆ ಹೇಳಿದೆ ಸಪ್ಲಿಮೆಂಟ್ ಅಂತಂತಂದ್ರೆ ಸಿಗ್ಲಾರ್ದನ್ನ ಕುಡಿಸೋದಕ್ಕೆ ಸಪ್ಲಿಮೆಂಟ್ ಅಂತ ಕರಿತೀವಿ. ಎಲ್ಲಿ ಸಿಗಂಗಿಲ್ಲೋ ಅದನ್ನ ಕುಡಿಸಿದ್ದನ್ನ ಕೊಡಕತ್ತಾರ, ಅದು ಸಪ್ಲಿಮೆಂಟ್. ಅದಕ್ಕೆ ಹೇಳೋದು ನಾವು ಕೆಲಸ ರೆಗ್ಯುಲರ್ ಆಗಿ ಮಾಡಿದ್ರೆ ನಮಗೆ ಸಪ್ಲಿಮೆಂಟ್ ಅವಶ್ಯಕತೆ ಐತಿ. ಓಕೆ, ಇಂಪಾರ್ಟೆಂಟ್ ಕೆಲವೊಂದು ಟಿಪ್ಸ್ ಹೇಳ್ತೀನಿ. ಅದಕ್ಕೆ ಹೇಳಿದ್ರೆ ಆಲ್ವೇಸ್ ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್ ಬಿಫೋರ್, ಡ್ಯೂರಿಂಗ್ ದ, ಆಫ್ಟರ್ ದ ಎಕ್ಸರ್ಸೈಸ್. ಇದನ್ನ ಮರಿಬೇಡ್ರಿ. ಡೋಂಟ್ ಕಂಟಿನ್ಯೂ ಟು ಪರ್ಫಾರ್ಮ್ ಎಕ್ಸರ್ಸೈಸ್ ಅಂಡ್ ಕಾಸಿಂಗ್ ದ ಪೇನ್ ಅಂಡ್ ಡಿಸ್ಕಂಫರ್ಟ್. ಸಪೋಸ್ ನಿಮ್ಗೆ ಏನಾರ ಡಿಸ್ಕಂಫರ್ಟ್ ಆಯ್ತು ಅಂತಂತಂದ್ರೆ ದಯಮಾಡಿ ಮಾಡಬೇಡ್ರಿ, ರೆಸ್ಟ್ ಮಾಡ್ರಿ. 2 days ರೆಸ್ಟ್ ಯಾರಾದ್ರು. ಅಂಡ್ ಡೋಂಟ್ ಫಾಲೋ ಫ್ಯಾಡ್ ಅಂಡ್ ಡಯಟ್ಸ್ ಸಚ್ ಆಸ್ ಪ್ರೋಟೀನ್, ಜೀರೋ ಕಾರ್ಬ್ಸ್. ಇವನು ಹೊಟ್ಟೆ ಬಿಡೋಂಗಿಲ್ಲ. ಪ್ರೋಟೀನ್ ಕನ್ಸಂಪ್ಷನ್ ಮಾಡ್ತಾನೆ ಇರ್ಬೇಕು. ನೀವು ಬಿಟ್ರಿ ಅಂತಂದ್ರೆ ಮಸಲ್ ಪ್ರಾಬ್ಲಮ್ಸ್ ಆಕ್ಕಾವ್. ವರ್ಕೌಟ್ ಮಾಡಿದ್ರು ಕೂಡ ಮಸಲ್ ಪ್ರಾಬ್ಲಮ್ಸ್ ಆಗ್ತಾವ. ಎಸ್, ಸ್ಟ್ರೆಚಿಂಗ್ಸ್, ಎಕ್ಸರ್ಸೈಸ್ ಮಾಡ್ಬೇಕಂತಂದ್ರೆ ಸ್ಟ್ರೆಚ್ ಮಾಡಬೇಕು, ವಾರ್ಮ್ ಅಪ್ ಮಾಡಬೇಕು, ಕೂಲಿಂಗ್ ಡೌನ್ ಎಕ್ಸರ್ಸೈಸ್ಗಳನ್ನು ಮಾಡಬೇಕು. ನಾವು ಯಾವತ್ತು ಮಾಡಿಸ್ತಿರ್ತೇವೆ ನೋಡ್ಬೋದು. ಮೇಡಮ್ ಮಾಡಿಸ್ತಿರ್ತಾನೆ, ನಾ ಮಾಡಿಸ್ತಿರ್ತೇನೆ. ಫಸ್ಟ್ ವಾರ್ಮ್ ಅಪ್ ಇದ್ದ ಸ್ಲೋ ಡೌನ್ ಆಗಿ, ಸ್ಲೋನಿಂದ ಚಾಲೂ ಆಗಿ ಮತ್ತೆ ಇಂಟೆನ್ಸಿವ್ ಹೋಗಿ ಆನಂತರ ಕೂಲ್ ಡೌನ್ ಪ್ರೊಸೆಸ್ ಬರ್ತೈತೆ. ಇದನ್ನ ಮೇಂಟೈನ್ ಮಾಡ್ಬೇಕು. ಅದಕ್ಕೆ ಹೇಳೋದು, ನಡಕ್ ಬರ್ತಾರ ನಡಕ್ ಹೋಗ್ಬಿಡ್ತಾರ, ನೋ ಯೂಸ್. ಬಂದದ್ದು ಇಲ್ಲ, ವೇಸ್ಟ್ ಇಲ್ಲ, ಟೈಮ್ ವೇಸ್ಟ್, ನಿಮ್ದು ಎಲ್ಲ ವೇಸ್ಟ್. ಬಿಗಿನಿಂಗ್, ಎಂಟ್ರಿಂಗ್ ಬಿಹೇವಿಯರ್ ಅಂಡ್ ಎಕ್ಸಿಟಿಂಗ್ ಬಿಹೇವಿಯರ್ ಬಹಳಷ್ಟು ಮುಖ್ಯ. ಎಸ್, ಅದನ್ನ ಫಾಲೋ ಅಪ್ ಮಾಡ್ಕೊಡ್ರಿ. ನೆಕ್ಸ್ಟ್, ಓಕೆ, ಡೂ ಎಕ್ಸರ್ಸೈಸ್ ರೆಗ್ಯುಲರ್ಲಿ. ಎಸ್, ಒಂದೇ ನಿಮಿಷ. ಡೂ ಎಕ್ಸರ್ಸೈಸ್ ಯು ಲೈಕ್ ಟು ಡೂ. ಏನ್ ಮಾಡ್ಬೇಕು ಅನ್ಸುತ್ತೆ ಅದನ್ನ ಮಾಡ್ರಿ, ಎಂಜಾಯ್ ಮಾಡ್ರಿ. ಏನು ಜುಂಬಾ ಮಾಡ್ತಿದ್ರೆ ಜುಂಬಾ ಮಾಡ್ರಿ, ಏರೋಬಿಕ್ಸ್ ಮಾಡ್ತಿದ್ರೆ ಏರೋಬಿಕ್ಸ್ ಮಾಡ್ರಿ, ಯೋಗ ಮಾಡ್ತಿದ್ರೆ ಯೋಗ ಮಾಡ್ರಿ, ವ್ಯಾಯಾಮ ವಾಕ್ ಮಾಡ್ತಿದ್ರೆ ವಾಕ್ ಮಾಡ್ರಿ. ಬಟ್ ಏನೈತಂದ್ರ ಹೆಂಗಿದ್ದವ್ರು ಎಲ್ಲಾನು ಮಾಡ್ರಿ. ವಯಸ್ಸಾದವ್ರಿಗೆ ಎಷ್ಟಾವ್ದು ವಾಕಿಂಗು, ಹೆಂಗಿದ್ದಾರೆ ಇವ್ರಿಗೇನಾಗೈತಿ, ಇನ್ನ ಮಕ್ಕೊಂಡಿರ್ತಾರ. ಎಸ್, ಅದಕ್ಕೆ ಡೂ ಎಕ್ಸರ್ಸೈಸ್ ಯು ಲೈಕ್ ಟು ಡೂ, ಮೇಕ್ ಇಟ್ ಫನ್. ಅದನ್ನೇ ನೀವು ವಿನೋದವನ್ನಾಗಿ ಮಾಡ್ಕೊಡ್ರಿ, ಅದರೊಳಗೆ ಎಂಜಾಯ್ ಮಾಡ್ರಿ. ಸ್ಟೇ ಹೆಲ್ದಿ, ಸ್ಟೇ ಆಕ್ಟಿವ್. ಗಾಡ್ ಬ್ಲೆಸ್ ಯು. ಎಸ್, ಥ್ಯಾಂಕ್ ಯು.